ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ನ ಫಸ್ಟ್ ಕ್ಲಾಸ್ ಇದು. ಭಾಗ್ಯಶ್ ಏನಪ್ಪಾ ಈ ಕೋರ್ಸ್ ಜಾಯ್ನ್ ಆಗಿ ಮೋಸ್ಟ್ಲಿ ಇದು 5ನೇ ಕೋರ್ಸ್ ಇರ್ಬೇಕಲ್ಲ ನೀನು. ಬಸವರಾಜ್, ಹಾರ್ದಿಕ್, ಸ್ವಲ್ಪ ಮಸಲ್ ಕ್ಯಾಚ್ ಆಗ್ಬಿಟ್ಟಿದ್ದಾರೆ ಯೋಗ ಮಾಡ್ಬೇಕಾದ್ರೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸರಿ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ಕೋರ್ಸ್ನ ಮೊದಲ ಕ್ಲಾಸ್ ಇದು. ನಾನು ಸಂಜೆ ಏನಿದೆಲ್ಲ ಸಂಜೆ SSC-ಗೋಸ್ಕರ ಮಾಡ್ತೀನಿ. ನೀವು ಬೇಕಾದ್ರೆ PC PSI ಪ್ರಿಪೇರ್ ಆಗೋರು ಟೈಮ್ ಇದ್ರೆ ನೀವು ಅಟೆಂಡ್ ಮಾಡಬಹುದು. ಓಕೆ, ಕಂಪಲ್ಸರಿ ಕಡ್ಡಾಯ ಅಂತೇನಿಲ್ಲ. ಈ ಕ್ಲಾಸ್ ಅಷ್ಟೇ ಅಟೆಂಡ್ ಮಾಡಿದ್ರು ಸಾಕು. ಬಟ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಏನಾದ್ರೆ ಎಕ್ಸ್ಟ್ರಾ ನಿಮ್ಗೆ ನಾಲೆಜ್ ಬೇಕು ಅಂದ್ರೆ ನೀವು ಅಟೆಂಡ್ ಮಾಡಬಹುದು. ಓಕೆ, ಸೊ ರಕ್ತ ಸಂಬಂಧ ನೋಡುವ ಮುಂಚೆ ನನ್ನ ಸಜೆಷನ್ ಏನು ಅಂದ್ರೆ, ನೀವು ಮೆಂಟಲ್ ಎಬಿಲಿಟಿನ ನಾನು ಪರ್ಫೆಕ್ಟ್ ಆಗ್ಬೇಕು, ನಾ ಮೆಂಟಲ್ ಎಬಿಲಿಟಿನ ಏನು ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅಂತ ನೀವೇನಾದ್ರು ಈ ಕೋರ್ಸ್ ಜಾಯ್ನ್ ಆದ್ರೆ, ಸೊ ಈ ಕೋರ್ಸ್ ಇಂದ ನಿಮ್ಗೆ ನಾಲೆಜ್ ಅಂತೂ ಸಿಗುತ್ತೆ. ಓಕೆ, ಯಾವ್ಯಾವ ಚಾಪ್ಟರ್ ಅಲ್ಲಿ ಹೇಗೆ ಕ್ವಶನ್ ಕೇಳ್ತಾನೆ ಅದು ಗೊತ್ತಾಗುತ್ತೆ. ಆದ್ರೆ ಎಕ್ಸಾಮ್ ಅಲ್ಲಿ ಆ ಸ್ಪೀಡ್ ಜಾಸ್ತಿ ಆಗ್ಬೇಕು. ಜಾಸ್ತಿ ಅಂದ್ರೆ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಈಗ ಮೊದ್ಲು ಒಂದ್ ಟೈಮ್ ಇತ್ರಿ, ಮೆಂಟಲ್ ಎಬಿಲಿಟಿ ಬಿಟ್ಟು ಬರ್ತಿದ್ರು ಸ್ಟೂಡೆಂಟ್ಸ್, ಆದ್ರೂ ಜಾಬ್ ಆಗಿದೆ. ನನ್ಗೆ ತುಂಬಾ ಹಳೆ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ದಾರೆ, ಸರ್ ನಾವು ಅವಾಗೆಲ್ಲ ಮೆಂಟಲ್ ಎಬಿಲಿಟಿ ಬಿಟ್ಟು ಹೋಗಿದ್ವಿ, ಆಯ್ತು ಸರ್. ಈಗ ಹಂಗೇನಿಲ್ಲ. ಈಗ ಯಾಕಂದ್ರೆ ಯಾರು ಮೆಂಟಲ್ ಎಬಿಲಿಟಿ ಬಿಡೋದೇ ಇಲ್ಲ. ಮೆಂಟಲ್ ಎಬಿಲಿಟಿ ಎಲ್ಲರಿಗೂ ಈಗ ಈಸಿ ಅನ್ಸುತ್ತೆ. ಓಕೆ, ಈಗ ಮೆಂಟಲ್ ಎಬಿಲಿಟಿಗೂ ಈಗ ನೀವು ಇಂಗ್ಲಿಷ್ ಕಲಿತಾ ಇದ್ರೆ ಮೆಂಟಲ್ ಎಬಿಲಿಟಿ ಅನ್ಕೊಳ್ಳಿ. ಈಗ ಇಂಗ್ಲಿಷ್ ಅಲ್ಲಿ ಆಂಟೋನಿಮ್ಸ್ ಸಿನೋನಿಮ್ಸ್ ಅಂತ ಇರುತ್ತೆ. ನಿಮ್ಗೆ ಗೊತ್ತೇ ಇರಲ್ಲ ಯಾವ್ದೋ ಒಂದು ವರ್ಡ್ ಎಲ್ಲಿ ಆ ವರ್ಡ್ ಏನ್ ಮೀನಿಂಗ್ ಅನ್ನೋದೇ ಗೊತ್ತಿರಲ್ಲ. ಬಟ್ ನಮ್ ಮೆಂಟಲ್ ಎಬಿಲಿಟಿ ಹಂಗಲ್ಲ, ಏನೋ ಒಂದು ಕಾಮನ್ ಸೆನ್ಸ್ ಮೇಲೆ ನೀವು ಕರೆಕ್ಟ್ ಆನ್ಸರ್ ಮಾಡ್ಬೋದು. ಸೊ ಅದು ಪ್ರಾಕ್ಟೀಸ್ ಬೇಕು. ಸೊ ನಿಮ್ಗೆ ನನ್ನ ಸಜೆಷನ್ ಏನು, 2024 ಬರ್ತಾ ಇದೆ. ಚಿಕ್ಕ ಚೇಂಜಸ್ ನಿಮ್ಮಲ್ಲಿ ಆದ್ರೆ ಡೆಫಿನೆಟ್ಲಿ ನೀವು ಈ ಸಾಧಕರ ಲೀಸ್ಟ್ ಅಲ್ಲಿ ನೀವು ಇರ್ತೀರಾ. ಚಿಕ್ಕ ಚೇಂಜಸ್ ಮಾಡ್ಬೇಕು. ಏನ್ ಸರ್ ಚಿಕ್ಕ ಚೇಂಜಸ್? ಯಾರು ಮಾಡದೇ ಇರೋದು ನೀವು ಮಾಡಿ ಅಷ್ಟೇ. ಏನು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ, ಆಯ್ತಾ? ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ನಿಮ್ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ಆ ಎನರ್ಜಿ ಲೆವೆಲ್ ಜಾಸ್ತಿ ಇದ್ದಾಗ ನಿಮ್ ತಲೆಯಿಂದ ಏನ್ ಥಾಟ್ಸ್ ಹೋಗ್ತಿರ್ತಾವಲ್ಲ ಅದ್ರ ರಿಟರ್ನ್ ನಿಮ್ಗೆ ಸಿಗುತ್ತೆ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಿರರ್ ಮುಂದೆ ಹೋಗಿ ಅಥವಾ ಒಂದು ಪೇಪರ್ ಅಲ್ಲಿ ನಿಮ್ಗೆ ಏನಾಗ್ಬೇಕು ಆಲ್ರೆಡಿ ಆಗಿದ್ದೀನಿ ಅಂತ ಹೇಳಿ ನೀವು ಪಾಸಿಟಿವ್ ಬರಿಬೇಕು. ಓಕೆ, ನಾನು ನಿಮ್ ಬಗ್ಗೆ ಪಾಸಿಟಿವ್ ಬರಿಬೇಕು. ಆಯ್ತಾ? ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಏನೇ ಇರ್ಲಿ ನೀವು ಹೇಳ್ಬೋದು. ಮಿರರ್ ಮುಂದೆ ಹೋಗಿ ಜೋರಾಗಿ ನಾನು ಸಾಧಕ ಅಂತ ಹೇಳ್ಕೊಂಡ್ರೆ ಬೆಳಗ್ಗೆ ಏನ್ ಕೊಡ್ತಿರಲ್ಲ ಅದೇ ನಿಮ್ಗೆ ಫುಲ್ ಡೇ ಕ್ಯಾರಿ ಆಗುತ್ತೆ. ನೀವು ಬೆಳಗ್ಗೆ ಏನಾದ್ರು 5 ಗಂಟೆ ಅಲಾರಾಮ್ ಬಿಟ್ಟು 5 ನಿಮಿಷ ಮಲಗೋಣ ಅಂತ ಹೇಳಿ ನೀವು ಮತ್ತೆ ವಾಪಸ್ ಮಲಗಿದ್ರೆ, ಸೊ ಅಲ್ಲಿ ನೀವೇನ್ ಮಾಡಿದ್ರಿ, ಪೋಸ್ಟ್ಪೋನ್ ಮಾಡಿದ್ರಿ. ಆಯ್ತಾ? ಹೇಳೋದು ಪೋಸ್ಟ್ಪೋನ್ ಮಾಡಿದ್ರಿ ಅಂದ್ರೆ ನಿಮ್ಮ ಜಾಬ್ ಕೂಡ ಪೋಸ್ಟ್ಪೋನ್ ಆಗುತ್ತೆ ನಿಮ್ಗೆ. ಸೊ ನೀವೇನ್ ಮಾಡ್ತಾ ಇದ್ದೀರಿ, ನಿದ್ದೆಗೆ ಸೋಲ್ತಾ ಇದ್ದೀರಿ, ಕಾಂಪ್ರಮೈಸ್ ಆಗ್ತಾ ಇದ್ದೀರಿ. ಅದು ನಿಮ್ಮ ವ್ಯಕ್ತಿತ್ವ ಏನು ಅಂತಂದ್ರೆ ಚಿಕ್ಕ ಇದಕ್ಕೆ ಚಿಕ್ಕ 5 ನಿಮಿಷ ಖುಷಿಗೋಸ್ಕರ ನೀವು ಕಾಂಪ್ರಮೈಸ್ ಆಗ್ತಾ ಇದ್ದೀರಾ. ಹಂಗಾರೆ 5 ನಿಮಿಷ ಇನ್ಸ್ಟಾಗ್ರಾಮ್ ನೋಡೋಣ ಅಂತ ಕಾಂಪ್ರಮೈಸ್ ಆಗ್ತಾ ಇದ್ದೀರಾ. 5 ನಿಮಿಷ ನಮ್ಮ ಫ್ರೆಂಡ್ ಜೊತೆ ಹೋಗಿ ಮಾತಾಡೋಣ ಕಾಂಪ್ರಮೈಸ್. ಆ 5 ನಿಮಿಷ ನಿಮ್ಗೆ 1 ತಾಸು 2 ತಾಸು ತಗೊಂಡು ಹೋಗುತ್ತೆ. ಹೌದಲ್ಲ? 5 ನಿಮಿಷ ಮಲಗೋಣ ಅಂತ ಮಲಗಿರ್ತೀರಿ, 1 hour 2 hour ಆಗುತ್ತಾ ಇಲ್ಲ. ಸೊ ನೀವು ಫಸ್ಟ್ ಈಗ ನಾಳೆಯಿಂದ ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದಾಗ ನಾನು ಅಲಾರಾಮ್ ಏನಿಟ್ಟಿರ್ತೀನಿ ಆ ಟೈಮ್ಗೆ ಹೇಳ್ತೀನಿ, ಮತ್ತೆ ವಾಪಸ್ ಮಲಗೋದು. ನಾವು ಮತ್ತೆ ವಾಪಸ್ ಮಲಗಿದ್ರೆ ನಾನು ಸೋಲ್ ಒಪ್ಕೊಂಡಿದ್ದೀನಿ ಅಂತ. ಆಯ್ತಾ? ನೀವು ಸಾಧಕರೆಲ್ಲ ಬರಲ್ಲ, ಸೋತವರು ಲೀಸ್ಟ್ ಅಲ್ಲಿ ಬರ್ತೀರಾ. ಸೊ ಇನ್ನು ಮೇಲಿಂದ 2024 ಒಂದೇ ನಾನು ಬೆಳಗ್ಗೆ ಅಲಾರಾಮ್ ಇಟ್ಟಾಗ ಅದು 1 ತಾಸು ಮಲಗಲಿ 2 ತಾಸು, ಎಷ್ಟು ತಾಸು ಮಲಗಿದ್ರು ಪರವಾಗಿಲ್ಲ. 5 ಗಂಟೆಗೆ ಹೇಳ್ಬೇಕಂದ್ರೆ 5 ಗಂಟೆಗೆ ಎದ್ದು ಕುತ್ಕೋತೀವಿ. ಆದ್ರೆ ಎದ್ದು ಏನ್ ಗೊತ್ತಾ, ಅಲ್ಲೇ ಕುತ್ಕೋಬೇಡಿ, ಹೊರಗೆ ಬಂದ್ಬಿಡಿ. ಚಳಿ ಇರುತ್ತೆ, ನಾವು ಒಪ್ಕೋತೀವಿ. ನನ್ನ ನೇಬರ್ ಒಬ್ರು KS ಆಫೀಸರ್ ಇದಾರೆ. ಸೊ ನಾವು ಅವರು ಮಾತಾಡ್ತಾ ಇದ್ದಾಗ, ಸರ್ ನಾನು ಬೆಳಗ್ಗೆ ಆ ಚಳಿಲಿ ನಾನು ಓಡ್ತಿದ್ದೆ ಸರ್, ಬೆವರು ಬರ್ತಿತ್ತು ಸರ್, ನಮ್ಗೆ ಏನೋ ಒಂಥರ ನಮ್ಗೆ ಸಾಧನೆ ಮಾಡುವಂತ ಹುಚ್ಚು ಸರ್ ಇತ್ತು ಅವಾಗ ಅಂತ ಹೇಳಿ. ಸೊ ನೀವೇನ್ ಮಾಡಿ, ಹೊರಗೆ ಬಂದ್ಬಿಡಿ ಅಥವಾ ಏನೋ ಒಂದು ಆಕ್ಟಿವಿಟಿ ಮಾಡಿ, ಇಲ್ಲ ಅಲ್ಲೇ ಸೂರ್ಯ ನಮಸ್ಕಾರ ಮಾಡ್ಬಿಡಿ, 12 ಸೂರ್ಯ ನಮಸ್ಕಾರ ಮಾಡಿ, ಏನೋ ಒಟ್ಟು ಮಾಡಿ. ಆಯ್ತಾ? ಬಟ್ ಮಲಗ್ಬಿಡಿ ವಾಪಸ್. ಸರಿ, ಇದು ಪಾಸಿಟಿವ್ ಥಾಟ್ಸ್. ನೆಕ್ಸ್ಟ್ ನಿಮ್ಗೆ ವಿಜುವಲೈಸೇಷನ್ ಏನ್ ಗೊತ್ತಾ, ನೀವ್ ಏನ್ ಅನ್ಕೊಂಡಿದ್ದೀರಲ್ಲ ಆಲ್ರೆಡಿ ಆಗಿದ್ದೀರಾ ಅಂತ ಹೇಳಿ. ನಿಮ್ಗೆ ಇದು 21 days ಚಾಲೆಂಜ್ ಇದೆ. 21 ದಿನ ನೀವು ಮಾಡ್ಬೇಕು. ಎದ್ದ ತಕ್ಷಣ ಫಸ್ಟ್ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಬರೀರಿ. ಮಿರರ್ ಮುಂದೆ ಹೇಳಿದ್ರು ಬಹಳ ಪವರ್ಫುಲ್. ಜೋರ್ ಚೀರ್ಬೇಕು ನೀವು.
ಒಂದು 5ರಿಂದ 10 ನಿಮಿಷ, ಆಮೇಲೆ ವಿಜುವಲೈಸೇಷನ್ ಮಾಡಿ 5 ನಿಮಿಷ. ನೆಕ್ಸ್ಟ್ ಏನು, ಇದನ್ನ ಇಗ್ನೋರ್ ಮಾಡ್ತಾರೆ ತುಂಬಾ ಜನ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ, ನನಗ್ ಗೊತ್ತಿರೋ ಪ್ರಕಾರ, ನನಗೆ ಸ್ಟೂಡೆಂಟ್ಸ್ ಹೇಳಿರೋ ಪ್ರಕಾರ ಇದು ಬಹಳ ಪವರ್ಫುಲ್ ರೀ. ಬೆಳಗ್ಗೆ ಎದ್ದು ನೀವೇನಾದ್ರು ಮಗ್ಗಿ ಬರೆದ್ರೆ, ನಂಬರ್ಸ್ ಗಳು ನಿಮ್ ತಲೆಯಲ್ಲಿ ಹೋಗ್ತಾ ಇದ್ರೆ, ಸೊ ನಿಮ್ಗೆ ಗೊತ್ತಿರೋ ನಂಬರ್ಸ್ ಏನ್ ತಲೆಯಲ್ಲಿ ಇದೆಯಲ್ಲ, ಈಗ 13 8 104. ಸೊ ಇದನ್ನ ನೀವು ಒಳಗಿರೋದನ್ನ ಹೊರಗೆ ಹಾಕ್ತಾ ಹೋದ್ರೆ, ಸೊ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನನ್ಗೆ ಗೊತ್ತಿದೆ ನಿಮ್ಗೊಂದು ಅದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನೀವು ಬೇಕಾದ್ರೆ 21 ದಿನ ಮಾಡ್ಬಿಡಿ, ಸರಿನಾ? ನಿಮ್ಗೆ ಟಾಸ್ಕ್ ಏನೋ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು 5 ಗಂಟೆ ಅನ್ಕೊಳ್ಳಿ, ಆಯ್ತಾ? ಆಮೇಲೆ ಪಾಸಿಟಿವ್ ಥಾಟ್ಸ್ ಬರೆಯೋದು. ಯಾಕಂದ್ರೆ ನನ್ಗೆ ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಆಲ್ರೆಡಿ ಜಾಬ್ ಆದವರು, ಅವ್ರು ಹೇಳಿದ್ದೇನು ಅಂದ್ರೆ, ಸರ್ ನಾನು ಕಂಟಿನ್ಯೂಸ್ ಬೆಳಗ್ಗೆ ಎದ್ದ ತಕ್ಷಣ ಅಫರ್ಮೇಶನ್ ಬರ್ದಿದೆ ಸರ್, ನನಗೆ ಬಹಳನೇ ಹೆಲ್ಪ್ ಆಗಿದೆ ಅಂತ. ಒಬ್ರಲ್ಲ, ಬಹಳ ಜನ ಹೇಳಿದ್ದಾರೆ ಜಾಬ್ ಆದವರು. ವಿಜುವಲೈಸೇಷನ್ ಬಹಳ ಪವರ್ಫುಲ್. ಇದು ಬೇಗನೆ ನಿಮ್ಮ ಲಕ್ ಅಂತಾರಲ್ಲ, ಆ ಲಕ್ ಅನ್ನ ಇದೆ ನಿಮ್ ವಿಜುವಲೈಸೇಷನ್ ಮಾಡುತ್ತೆ. ನೆಕ್ಸ್ಟ್ ಟೇಬಲ್. ಓಕೆ, ಇದನ್ನ 21 ಡೇಸ್ ಚಾಲೆಂಜ್ ಅಂತ ತಗೊಳ್ಳಿ. ನನ್ನ ಕೋರ್ಸ್ ಮುಗಿಯೋಷ್ಟೊಳಗೆ ನಿಮ್ 21 ಡೇಸ್ ಮುಗ್ದಿರುತ್ತೆ, ಆಯ್ತಾ? ದಯವಿಟ್ಟು ವಾಪಸ್ ಅಲಾರಾಮ್ ನ ಆಫ್ ಮಾಡಿ ಮಲಗಬಾರ್ದು. ಅಲಾರಾಮ್ ಆಫ್ ಮಾಡಿದ ತಕ್ಷಣ ನೋಡಿ, ಹಿಂಗೆ ನೋಡಿ, ಅಲಾರಾಮ್ ಹೊಡಿತಾ ಹಿಂಗ್ ಆಫ್ ಮಾಡ್ತಾ ನಾನ್ ಸಾಧಕ ಅಂತ ಸ್ಟಾರ್ಟ್ ಮಾಡ್ಬಿಡಿ. ಫಸ್ಟ್ ಥಾಟೆ ಸಾಧಕ, ಆಯ್ತಾ? ಸರಿ, ಓಕೆ, ಇಷ್ಟು ಮಾಡಿ ನಾನು ನಿಮ್ಗೆ ಇಲ್ಲಿ ಏನೋ ಒಂದು ಮೋಟಿವೇಶನಲ್ ಸ್ಟೋರೀಸ್ ಹೇಳಿ ಅವ್ರು ಹೆಂಗ್ ಸಾಧನೆ ಮಾಡಿದ್ರು, ನಾನು ಅದನ್ನೆಲ್ಲ ಹೇಳಕ್ ಹೋಗಲ್ಲ. ನಾನು ನಿಮ್ಗೆ ಹೆಂಗ್ ಚೇಂಜ್ ಆಗ್ಬೇಕು ಅಂತ ಹೇಳಿದೀನಿ, ಆಯ್ತಾ? ಸರಿ, ಓಕೆ. ರಕ್ತ ಸಂಬಂಧ, ನೀವೇನಾದ್ರೂ ಕಾನ್ಸೆಪ್ಟ್ ಗಳನ್ನ ರಕ್ತ ಸಂಬಂಧದಲ್ಲಿ ಕರೆಕ್ಟ್ ಆಗಿ ಕಲಿಲಿಲ್ಲ ಅಂದ್ರೆ ಇಲ್ಲಿ ಅಕ್ರಮ ಸಂಬಂಧಗಳು ಆಗ್ತವೆ. ಸೊ ಅದು ಅಕ್ರಮ ಸಂಬಂಧ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಟ್ರಿಕ್ ನ ಹೇಳ್ಕೊಡ್ತೀನಿ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ. ಸೊ ರಕ್ತ ಸಂಬಂಧದಲ್ಲಿ, ಬ್ಲಡ್ ರಿಲೇಷನ್ ಅಲ್ಲಿ 3 ಟೈಪ್ ಕ್ವಶನ್ ಗಳನ್ನ ಕೇಳ್ತಾನೆ. ಸೊ ಏನದು 3 ಟೈಪ್ ಕ್ವಶನ್? ಬಹು ವ್ಯಕ್ತಿಯ ರಕ್ತ ಸಂಬಂಧ, ಇಲ್ಲಿ ಎಯು ಬಿ ಯ ಮಗ, ಬಿ ಯು ಸಿ ಯ ತಂದೆ, ಸಿ ಯು ಡಿ ಯ ಸಹೋದರ, ಹಿಂಗೆ ABCD ಈ ತರ ಕೊಡ್ತಾನೆ. ಓಕೆ, ಬಹು ವ್ಯಕ್ತಿಯ ರಕ್ತ ಸಂಬಂಧ. ಇದು ಏಕ ವ್ಯಕ್ತಿಯ ರಕ್ತ ಸಂಬಂಧ. ನೋಡಿ, ಇಲ್ಲಿ ಇದು ಬಹು ವ್ಯಕ್ತಿಯ ರಕ್ತ ಸಂಬಂಧ. ಏಕ ವ್ಯಕ್ತಿಯ ರಕ್ತ ಸಂಬಂಧದ ಒಂದು ಫೋಟೋ ತೋರಿಸಿ, ಇವರು ನನ್ನ ಸಹೋದರನ ಇವರು ನನ್ನ ಸಹೋದರನ ತಂದೆಯ ಹೆಂಡತಿ, ಈ ತರ ಕೊಡಬಹುದು. ಓಕೆ, ಪಾಯಿಂಟ್ ಮಾಡೋದು. ನೆಕ್ಸ್ಟ್ ಕೋಡೆಡ್ ಸಂಬಂಧ, A+B ಅಂದರೆ ಎಯು ಬಿ ಯ ತಂದೆ, ಈ ತರ ಕೊಡ್ತಾನೆ. ಇದು SSC ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಈ ಟೈಪ್ ಕ್ವಶನ್ ಏನಿದೆ SSC ದಲ್ಲಿ ಕೇಳ್ತಾರೆ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ಸೆಕೆಂಡ್ ಇದು ಇಂಪಾರ್ಟೆಂಟ್. ಆಮೇಲೆ ಸ್ಟೂಡೆಂಟ್ಸ್ ಕ್ವಶನ್, ಸರ್ ನೀವ್ ಹೇಳೋದು PC ಬರುತ್ತಾ, PSI ಬರುತ್ತಾ, SSC ಬರುತ್ತಾ? ನೋಡಿ, ನಾನು ಹೇಳೋದು, ಇದು ನಾನು ಏನೇ ಕ್ಲಾಸ್ ತಗೊಂಡ್ರು ಈ ಕೋರ್ಸ್ ಎಲ್ಲವೂ SSC ಬಂದೇ ಬರುತ್ತೆ, ಆಯ್ತಾ? ಸೊ SSC ಇದು ಸೆಂಟ್ರಲ್ ಗೌರ್ಮೆಂಟ್ ಅದೆಲ್ಲವೂ. ಬ್ಯಾಂಕಿಂಗ್ ಒಂದ್ಬಿಟ್ಟು, ಬ್ಯಾಂಕಿಂಗ್ ಅಲ್ಲೂ ಇದೆ, ಬ್ಲಡ್ ರಿಲೇಷನ್ ಇದೆ, ಬಟ್ ಬ್ಯಾಂಕಿಂಗ್ ಫಿಕ್ಸ್ ಸಿಲೆಬಸ್ ಇಷ್ಟೇ ಆಗ್ತಿದೆ. ಇದು SSC ಗೂ ಬರುತ್ತೆ, PC ಗೂ ಬರುತ್ತೆ, PSI ಗೂ ಬರುತ್ತೆ, ಫಾರೆಸ್ಟ್ ಗಾರ್ಡ್ ಗೂ ಬರುತ್ತೆ, ವಿಲೇಜ್ ಅಕೌಂಟೆಂಟ್ ಬರುತ್ತೆ. ಆದ್ರೆ ಕೆಲವೊಂದು ಚಾಪ್ಟರ್ಸ್ ಆಡ್ ಮಾಡಿದಾರೆ. ಅದು 10th ಸಿಲೆಬಸ್, PUC ಸಿಲೆಬಸ್ ಆಡ್ ಮಾಡಿದಾರೆ. ಅದನ್ನ ಗಿರೀಶ್ ಹೊಸಮನಿ ಸರ್ ಹೇಳ್ತಾರೆ, ನೀವು ಅವ್ರ ಕ್ಲಾಸ್ ನ ಅಟೆಂಡ್ ಮಾಡ್ಬೋದು. ಅವು ಮೆಂಟಾಲಿಟಿ ಬರಲ್ಲ, ಮ್ಯಾಥ್ಸ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ CTI, ನೆಕ್ಸ್ಟ್ FDA, SDA ಎಲ್ಲ ಎಕ್ಸಾಮ್ಸ್ಗೂ ಬರುತ್ತೆ, ಆಯ್ತಾ? ಇನ್ಮೇಲೆ ಕ್ವಶನ್ ಕೇಳೋ ಹಾಗಿಲ್ಲ, ಸರ್ ಇದು PC ಬರುತ್ತಾ, PSI ಬರುತ್ತಾ, ಇದಕ್ಕೆ ಬರುತ್ತಾ ಅಂತ ಕೇಳ್ಬೇಡಿ, ಆಯ್ತಾ? ಸರಿ, ಓಕೆ. ನೆಕ್ಸ್ಟ್ ಕೋಡೆಡ್ ಸಂಬಂಧ, ಇದು ನಿಮ್ಗೆ SSC ಬರುತ್ತೆ. ಓಕೆ, ಈಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು? ಬಹು ವ್ಯಕ್ತಿಯ ರಕ್ತ ಸಂಬಂಧ ಇದ್ರೆ ಅಥವಾ ಈ ಮೂರನ್ನು ಹೇಗೆ ಸಾಲ್ವ್ ಮಾಡ್ಬೇಕು ಅಂದ್ರೆ, ಫಸ್ಟ್ ನಿಮ್ಗೆ ಏನಾದ್ರೂ ಒಬ್ಬ ಮಹಿಳೆ ಅನ್ನೋದು ಕೊಟ್ರೆ, ಎಯು ಬಿ ಯ ಸಹೋದರಿ ಅಂತ ಕೊಟ್ರೆ, ನೀವು A ನ ರೌಂಡ್ ಅಲ್ಲಿ ಹಾಕ್ಬೇಕು. ಎಯು ಬಿ ಯ ತಾಯಿ ಅಂತ ಕೊಟ್ರೆ A ನ ರೌಂಡ್ ಅಲ್ಲಿ ಹಾಕ್ಬೇಕು. ಎಯು ಬಿ ಯ ತಂದೆ ಅಂದ್ರೆ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಓಕೆ, ಮಹಿಳೆ ಇದ್ರೆ ರೌಂಡ್ ಅಲ್ಲಿ ಹಾಕಿ, ಪುರುಷ ಇದ್ರೆ ಬಾಕ್ಸ್ ಅಲ್ಲಿ ಹಾಕಿ. ಅಕಸ್ಮಾತ್ A ಮತ್ತೆ B ದಂಪತಿಗಳು ಅಂತಂದ್ರೆ, A ಮತ್ತು B ದಂಪತಿಗಳು ಅಂತಂದ್ರೆ ಅವಾಗ ಡಬಲ್ ಲೈನ್ ಹಾಕಿ. A ಮತ್ತು B ಒಡ ಹುಟ್ಟಿದವರು ಅಂತಂದ್ರೆ ಒಂದು ಲೈನ್ ಹಾಕಿ. ಅದೇ ಜನರೇಷನ್, ತಂದೆ ತಾಯಿ, ಸೋದರತ್ತೆ ಸೋದರ ಮಾವ, ಹಿಂಗ್ ಚಿಕ್ಕಪ್ಪ ದೊಡ್ಡಪ್ಪ, ಅವ್ರದ್ದು ಒಂದು ಜನರೇಷನ್, ಕೆಳಗೆ ಇನ್ನೊಂದು ಜನರೇಷನ್, ಮಗ ಮಗಳು, ಈ ತರ. ಓಕೆ, ಸೊ ಈ ತರ ತಗೋತೀವಿ ನೋಡಿ. ಸಹೋದರ ಅಥವಾ ಸಹೋದರಿ, ಬ್ರದರ್ ಸಿಸ್ಟರ್ ಇದ್ರೆ ಅವಾಗ ಈ ತರ ತಗೋಬೇಕು. ಎಯು ಬಿ ಮತ್ತು ಒಡ ಹುಟ್ಟಿದವರು, ಆಯ್ತಾ? ಸಿಂಗಲ್ ಲೈನ್. ಅದರಲ್ಲಿ ಎಯು ಬಿ ಯ ಸಹೋದರ ಅಂತ ಕೊಟ್ರೆ, ಇಲ್ಲಿ ಒಡ ಹುಟ್ಟಿದವರು AB ದಲ್ಲಿ ಯಾರು ಬ್ರದರ್ ಯಾರು ಸಿಸ್ಟರ್ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಎಯು ಬಿ ಯ ಸಹೋದರ ಅಂದ್ರೆ A ಬ್ರದರ್ ಆಗ್ತಾನೆ. ಓಕೆ, ಏನ ಬಾಕ್ಸ್ ಅಲ್ಲಿ ಹಾಕಬೇಕು. ನೆಕ್ಸ್ಟ್ ಎಯು ಬಿ ಯ ಸಹೋದರಿ ಅಂದ್ರೆ A ನ
ರೌಂಡ್ ಅಲ್ಲಿ ಸರ್ಕಲ್ ಒಳಗೆ ಹಾಕಬೇಕು. ತಂದೆ ತಾಯಿ ಮಕ್ಕಳಿದ್ದಾಗ ಎಯು ಬಿಯ ಸಂತಾನ ಸರಿಯಾ? ಏನ್ ಸರಿ ಸಂತಾನ? ನೋಡಿ ಈಗ ಸಂತಾನ ಅಂದಾಗ ಮಗನು ಆಗ್ತಾರೆ, ಚೈಲ್ಡ್ ಅಂತಂದ್ರೆ ಮಗನು ಬರ್ತಾರೆ, ಮಗಳು ಬರ್ತಾರೆ. ಹಂಗಾರೆ ಎಯು ಬಿಯ ಸಂತಾನ. ಬಟ್ ಎ ಹುಡುಗನ ಹುಡುಗಿ ಗೊತ್ತಿಲ್ಲ, ಅದಕ್ಕೆ ಅವ್ನು ಕೊಡ್ತಾನೆ ನೋಡಿ ಎಯು ಬಿಯ ತಂದೆ. ಈಗ ಸಂತಾನ ಅಂತ ಕೊಟ್ಟಾಗ ಈ ತರ ತಗೋಬೇಕು. ಬಿ ತಂದೆ ಆಗ್ಬೋದು ಅಥವಾ ತಾಯಿ ಆಗ್ಬೋದು. ನೋಡಿ ಇದು ಬಿ ತಂದೆ ಅಥವಾ ತಾಯಿ, ಎ ಮಗ ಅಥವಾ ಮಗಳು. ನೆಕ್ಸ್ಟ್ ಎಯು ಬಿಯ ತಂದೆ, ಎ ಇದಲ್ಲ ಬಿಯ ತಂದೆ ಆಗ್ತದೆ. ಸರಿನಾ? ಎ ಬಿಯ ತಂದೆ. ನೆಕ್ಸ್ಟ್ ಎಯು ಬಿಯ ಮಗ ಅಂತಂದ್ರೆ ಇದು ಎ ಬಿಯ ಮಗ. ಓಕೆನಾ? ನೆಕ್ಸ್ಟ್ ಎಯು ಬಿಯ ತಾಯಿ. ಸರಿ, ಎಯು ಬಿಯ ತಾಯಿ ಅಂತಂದ್ರೆ ಇದನ್ನ ಹೀಗೆ ಎಯು ಬಿಯ ತಾಯಿ. ಎಯು ಬಿಯ ಮಗಳು ಅಂತಂದ್ರೆ ಎಯು ಬಿಯ ಮಗಳು. ವಿವಾಹಿತ ದಂಪತಿ ಅಂದ್ರೆ ಎ ಮತ್ತು ಬಿ ಗಂಡ ಹೆಂಡತಿ ಅಂದ್ರೆ ಡಬಲ್ ಲೈನ್ ತಗೊಳ್ಳಿ. ನೆಕ್ಸ್ಟ್ ಎಯು ಬಿಯ ಗಂಡ ಅಂತಂದ್ರೆ ಎ ನ ಬಾಕ್ಸ್ ಅಲ್ಲಿ ಹಾಕಿ ಬಿ ನ ಸರ್ಕಲ್ ಹಾಕಿ. ಎಯು ಬಿಯ ಹೆಂಡತಿ ಅಂದ್ರೆ ಬಿ ನ ಬಾಕ್ಸ್ ಅಲ್ಲಿ ಹಾಕಿ ಎ ನ ಸರ್ಕಲ್ ಹಾಕಿ. ಓಕೆ ಆಯ್ತು. ನೆಕ್ಸ್ಟ್ ಎಯು ಬಿಯ ಮಾವ. ಮಾವ ಯಾರಿಗಂತಾರೆ? ಹೆಂಡತಿಯ ತಂದೆ ಮಾವ ಅಂತಾರೆ. ಓಕೆ, ಬಿ ಗಂಡ, ಇವರು ಹೆಂಡತಿ, ಹೆಂಡತಿಯ ತಂದೆ ಮಾವ, ಅಥವಾ ಗಂಡನ ತಂದೆ ಮಾವ. ಇವ್ರ ಹೆಂಡತಿ, ಹೆಂಡತಿಯ ಗಂಡ, ಗಂಡನ ತಂದೆ ಮಾವ ಆಗ್ತಾರೆ. ಅಳಿಯ ಅಂತಂದ್ರೆ ಮಗಳ ಗಂಡ. ಓಕೆ, ಸನ್ ಇನ್ ಲಾ. ಸೊ ಬಿ ಡಾಟರ್ ಹಸ್ಬೆಂಡ್. ಓಕೆ, ಸೊಸೆ ಅಂತಂದ್ರೆ ಡಾಟರ್ ಇನ್ ಲಾ ಅಂದ್ರೆ ಮಗನ ಹೆಂಡತಿ. ಓಕೆ, ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ, ಅಜ್ಜ ಅಜ್ಜಿ ಇವೆಲ್ಲ ಗೊತ್ತಿಲ್ಲ ನಮ್ಗೆ. ಯಾವ್ದು ಗೊತ್ತಿಲ್ಲ ಅಂದ್ರೆ ನೇಫ್ಯೂ ಅಂತ. ಸಹೋದರನ ಮಗಗೆ ನೇಫ್ಯೂ ಅಂತಾರೆ. ಸಹೋದರನ ಮಗ ನೇಫ್ಯೂ ಅಥವಾ ಸಹೋದರಿಯ ಮಗಗೆ ನೇಫ್ಯೂ ಅಂತೀವಿ. ಆಯ್ತಾ? ಇದು ಇಂಗ್ಲಿಷ್ ಅಲ್ಲಿ ನೇಫ್ಯೂ ಅಂತ ಇತ್ತು ಅನ್ಕೊಳ್ಳಿ, ಅವಾಗ ಅದು ಅಣ್ಣನ ಮಗ ಅಥವಾ ಅಣ್ಣನ ಮಗ, ತಮ್ಮನ ಮಗ, ಅಕ್ಕನ ಮಗ ಅಥವಾ ತಂಗಿ ಮಗ. ನೀಸ್ ಅಂತಂದ್ರೆ ಸಹೋದರನ ಮಗಳು ಅಥವಾ ಸಹೋದರಿಯ ಮಗಳು. ಬ್ರದರ್ ಇನ್ ಲಾ ಅಂತಂದ್ರೆ, ಬ್ರದರ್ ಇನ್ ಲಾ ಯಾರಿಗಂತ ನೋಡಿ, ಬ್ರದರ್ ಯಾರಿಂದ? ಇನ್ ಲಾ ಅಂತಂದ್ರೆ ಹೆಂಡತಿ ಕಡೆಯಿಂದ ಅಥವಾ ಗಂಡನ ಕಡೆಯಿಂದ. ಇನ್ ಲಾ ಅಂತಂದ್ರೆ ಈಗ ಬ್ರದರ್ ಅಂದ್ರೆ ನಿಮ್ ಬ್ರದರ್ ಆಗ್ತಾರೆ. ಇನ್ ಲಾ ಅಂತಂದ್ರೆ ನಿಮ್ ಹೆಂಡತಿ ಬ್ರದರ್ ಆಗ್ತಾರೆ. ಓಕೆ, ಫಾದರ್ ಅಂದ್ರೆ ನಿಮ್ ಫಾದರ್. ಇನ್ ಲಾ ಅಂತಂದ್ರೆ ನಿಮ್ ಹೆಂಡತಿಯ ಫಾದರ್. ಮದರ್ ಅಂದ್ರೆ ನಿಮ್ ಮದರ್. ಇನ್ ಲಾ ಅಂತಂದ್ರೆ ನಿಮ್ಮ ಹೆಂಡತಿಯ ತಾಯಿ ಆಗ್ತಾರೆ. ಓಕೆ, ಸೊ ಬ್ರದರ್ ಇನ್ ಲಾ ಅಂತಂದ್ರೆ ಇದು ನೋಡಿ, ಬ್ರದರ್ ಇನ್ ಲಾ ಅಂತಂದ್ರೆ ಏನು? ಸಹೋದರಿಯ ಗಂಡ ಅಥವಾ ಗಂಡನ ಸಹೋದರ ಅಥವಾ ಹೆಂಡತಿಯ ಸಹೋದರ. ಸಿಸ್ಟರ್ ಇನ್ ಲಾ ಅಂದ್ರೆ ಸಹೋದರನ ಹೆಂಡತಿ, ಗಂಡನ ಸಹೋದರಿ. ಇದು ನಿಮ್ಮ ನೋಟ್ಸ್ ಇರ್ಲಿ ಅಂತ ಹೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆಯ್ತಾ? ಬೇಸಿಕ್ಸ್ ಇವೆಲ್ಲ. ಓಕೆ, ಫಾದರ್ ಇನ್ ಲಾ ಅಂದ್ರೆ ಗಂಡನ ತಂದೆ ಅಥವಾ ಹೆಂಡತಿಯ ತಂದೆ. ಓಕೆ, ಸನ್ ಇನ್ ಲಾ ಅಂದ್ರೆ ಅಳಿಯ, ಡಾಟರ್ ಇನ್ ಲಾ ಅಂದ್ರೆ ಸೊಸೆ. ಓಕೆ, ಬನ್ನಿ ಈಗ ಬಹು ವ್ಯಕ್ತಿ ರಕ್ತ ಸಂಬಂಧ ನೋಡೋಣ. ನಾನು ಒಂದು 2 ಕ್ವಶನ್ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೀವು ಮಾಡಿ. ಸಿ ರವರು ಎ ಮತ್ತು ಬಿ ರವರ ತಾಯಿ ಅಂತ ಹೇಳಿದ್ದಾರೆ. ಈಗ ಎ ಮತ್ತು ಬಿ ರವರ ತಾಯಿ ಅಂದ್ರೆ ಎ ಮತ್ತು ಬಿ ಒಡ ಹುಟ್ಟಿದವರು. ಇವರ ತಾಯಿ ಸಿ. ಇಲ್ಲಿ ಯಾರು ಪುರುಷ ಮಹಿಳೆ ಅಂತ ಗೊತ್ತು? ಎ ಬಿ ಪುರುಷ ಮಹಿಳೆ ಗೊತ್ತಿಲ್ಲ, ಬಟ್ ಸಿ ಮಾತ್ರ ತಾಯಿ ಅಂತ ಹೇಳಿದ್ದಾರೆ. ನಾನು ಸಿ ನ ಹಿಂಗೆ ಸರ್ಕಲ್ ಒಳಗೆ ತಗೋತೀನಿ. ಓಕೆ, ನೆಕ್ಸ್ಟ್ ಸಿ ರವರು ಎ ಮತ್ತು ಬಿ ಅವರ ತಾಯಿ ಆಯ್ತು. ಡಿ ಯು ಬಿ ಯ ಗಂಡನಾಗಿದ್ದರೆ, ಸೊ ಡಿ ಬಿ ಯ ಗಂಡ. ಸೊ ಇದನ್ನ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಇಲ್ಲಿ ಸಿಂಗಲ್ ಏನ್ ತಗೊಂಡಲ್ಲ, ಅದು ಸಹೋದರಿ. ಇದಿದ್ರೆ ಗಂಡ ಹೆಂಡತಿ. ಈಗ ಇವರು ಗಂಡ ಆದ್ರೆ ಇವರು ಹೆಂಡತಿ ಆಗಲೇಬೇಕು. ಓಕೆ, ಸೊ ಡಿ ಯು ಬಿ ಯ ಗಂಡ. ಸಿ ಯು ಡಿ ಗೆ ಏನಾಗಬೇಕು? ಸಿ ಯು ಡಿ ಗೆ ಏನಾಗಬೇಕು? ಡಿ ಯ ಹೆಂಡತಿ, ಹೆಂಡತಿಯ ತಾಯಿ. ಹೆಂಡತಿಯ ತಾಯಿ ಏನಾಗ್ತಾರೆ? ಅತ್ತೆ ಆಗ್ತಾರೆ. ಓಕೆನಾ? ಸರಿ, ನೋಡಿ ಅರ್ಥ ಮಾಡಿಸೋದು ನನ್ ಕೆಲಸ. ಆದ್ರೆ
ನೀವು ಅರ್ಥ ಮಾಡ್ಕೊಂಡು ನಿಮ್ ಕೆಲಸ ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ನೀವು ಪಕ್ಕಾ ಆಗ್ಬೇಕು ಅನ್ಕೊಂಡು ಮೆಂಟಲ್ ಎಬಿಲಿಟಿನ. ತಪ್ಪು ಮಾಡಿದ್ರೆ ಖುಷಿ ಪಡ್ರಿ. ಮಿಸ್ಟೇಕ್ಸ್ ಆದಾಗ ಯಾವಾಗ ನೀವು ಒಪ್ಕೋತಿರಲ್ಲ, ನಾನು ಇದನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ತಪ್ಪು ಮಾಡಿದಾಗ ಎಸ್ ನಾ ತಪ್ಪು ಮಾಡಿದೆ, ನನ್ಗೆ ಗೊತ್ತಾಯ್ತಿಲ್ಲ, ಎಕ್ಸಾಮ್ ಅಲ್ಲಿ ತಪ್ಪು ಮಾಡ್ಬಿಡ್ತೀನಿ ಅಂತ ಖುಷಿ ಪಡಿ. ನೀವು ತಪ್ಪು ಮಾಡಿದಾಗ ಅಯ್ಯೋ ತಪ್ಪಾಯ್ತು ಅಯ್ಯೋ ತಪ್ಪು, ಅಯ್ಯೋ ನನ್ ಬ್ಲಡ್ ರಿಲೇಷನ್ ತಪ್ಪು, ನೀವು ಹಿಂಗ್ ಹೇಳಿ 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 ಏನಾಗುತ್ತೆ, ನಿಮ್ಮ ಮೈಂಡ್ ನಿಜ ಅಂತ ಒಪ್ಕೊಳ್ಳುತ್ತೆ. ರಕ್ತ ಸಂಬಂಧ ನೀವು ಪ್ರತಿ ಸಲ ಸಾಲ್ವ್ ಮಾಡಿದಾಗ ಮಿಸ್ಟೇಕ್ಸ್ ಮಾಡಿಸುತ್ತೆ ನೋಡ್ರಿ ನಿಮ್ಗೆ. ನಾನ್ ಹೇಳೋ ತಮಾಷೆ ತಗೋಬೇಡಿ, ಸೀರಿಯಸ್ ಆಗಿ ತಗೊಳ್ಳಿ. ನೀವು ಪದೇ ಪದೇ ಹೇಳಿದ್ರೆ ಮೈಂಡ್ ನಿಜ ಅಂತ ನಂಬ್ಬಿಡುತ್ತೆ. ಓಕೆ, ನೀವು ಜಸ್ಟ್ ನೀವು ನನ್ ಮೆಂಟಲ್ ಟಫ್ 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 ಅಂತ ಒಂದು 100 ಸತಿ ಹೇಳಿ, ನೀವು ಎಷ್ಟೇ ಎಕ್ಸಾಮ್ ಟ್ರೈ ಮಾಡಿದ್ರು ಮೆಂಟಲ್ ತಪ್ಪೇ ಮಾಡ್ತೀವಿ. ಓಕೆ, ತಪ್ಪು ಮಾಡಿದಾಗ ಮೈಂಡ್ಗೆ ಹೇಳಿ, ಹೆಂಗ್ ನಾನು ಹೇಳಿದೆ, ನನ್ನ ಮೈಂಡ್ ಹೆಸರು ಈಶ್ವರ್ ಅಂತ. ನಾನ್ ತಪ್ಪು ಮಾಡಿದೆ, ಈಶ್ವರ್ ಏನಾಗಲ್ಲ ಬಿಡ, ಮಿಸ್ಟೇಕ್ ಆಯ್ತಾ, ಆಗ್ಲಿ, ನಾನು ಎಕ್ಸಾಮ್ ಅಲ್ಲಿ ಮಿಸ್ಟೇಕ್ ಮಾಡ್ಬೋದು, ಇಲ್ಲಿ ನನ್ಗೆ ಗೊತ್ತಾಯ್ತು ನನ್ ತಪ್ಪೇನಂತ, ಇರ್ಲಿ, ತಪ್ಪು ಮಾಡಿದ್ರೆ ಮಾತ್ರ ಕಲಿತೀನಿ. ನೀವು ಸೈಕಲ್ ಹೊಡಿಬೇಕು, ಚಿಕ್ಕವರಿದ್ದಾಗ ಸೈಕಲ್ ಹೊಡ್ತಾ ಎಷ್ಟದ ಬಿದ್ದಿದ್ದೀರಲ್ಲ. ಓಕೆ, ಬೀಳ್ದನ ಕಲಿಬೇಕು ಅಂದ್ರೆ ನೀವು ಅದ್ರ ಅರ್ಥ ಬಿದ್ದಿದ್ದೀರಿ ಅಂದ್ರೆ ನನಗೆ ಬರಲ್ಲ ಅಂತ ಹಂಗ ಅನ್ಕೋಬೇಡಿ, ಆಯ್ತಾ. ಇನ್ಮೇಲೆ ನನ್ನ ಕೋರ್ಸಲ್ಲಿ ಪಾಸಿಟಿವ್ ಇರ್ಬೇಕು, ಆಯ್ತಾ. ಮಿಸ್ಟೇಕ್ಸ್ ಆದ್ರೂ ಪಾಸಿಟಿವ್ ಇರ್ಬೇಕು. ಓಕೆ, ಮತ್ತೊಂದು ಹೇಳ್ತೀನಿ. ಸಿ ಅವರು ನೀವು ಚಿಕ್ಕ ತಪ್ಪು ಮಾಡೋದೇ ನಿಮ್ಗೆ ಪ್ರಾಬ್ಲಮ್ ಆಗಿದ್ದು. ಸಿ ಅವರು ಎ ಮತ್ತು ಬಿ ಅವರ ತಾಯಿ. ಅಂದ್ರೆ ಎ ಮತ್ತು ಬಿ ಅವರ ತಾಯಿ ಅಂದ್ರೆ ಎ ಮತ್ತೆ ಬಿ ಇಬ್ರು ಸಹೋದರ ಸಹೋದರಿಯರು ಅಥವಾ ಸಹೋದರ ಏನ್ ಗೊತ್ತಿಲ್ಲ ಅದು. ಸಿ ಅವರು ಎ ಮತ್ತು ಬಿ ಅವರ ತಾಯಿ ಅಂತ ಹೇಳಿದಾರೆ. ಸೊ ಇದನ್ನ ರೌಂಡ್ ಅಲ್ಲಿ ಹಾಕ್ತೀವಿ. ಡಿ ಯು ಬಿ ಯ ಗಂಡ. ಸೊ ಬಿ ಯ ಗಂಡ ಡಿ. ಸೊ ಗಂಡ ಇರೋದಕ್ಕೆ ಇದನ್ನ ಬಾಕ್ಸ್ ಅಲ್ಲಿ ಹಾಕಿ, ಅವಾಗ ಇವ್ರು ಏನಾಗಿರ್ತಾರೆ, ಹೆಂಡತಿ ಆಗಿರ್ತಾರೆ. ಹಾಗಾದ್ರೆ ಸಿ ಯು ಡಿ ಗೆ ಏನಾಗ್ಬೇಕು, ಇವರು ಹೆಂಡತಿಯ ತಾಯಿ ಆಗ್ತಾರೆ, ಅತ್ತೆ ಆಗ್ತಾರೆ. ಓಕೆ, ಫಸ್ಟ್ ಆಯ್ತು. ಇದನ್ನ ನಾನು ಹೇಳ್ತೀನಿ, ನೆಕ್ಸ್ಟ್ ನೀವು ಸಾಲ್ವ್ ಮಾಡಿ. ಎಕ್ಸ್ ಮತ್ತು ವಾಯ್ ಸಹೋದರರು. ಸೊ ಸಹೋದರ ಅಂದ್ರೆ ನಾನು ಬಾಕ್ಸ್ ಅಲ್ಲಿ ಹಾಕ್ಬಿಡ್ತೀನಿ, ಇಬ್ರು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟೆ, ಆಯ್ತಾ. ಸಹೋದರರು. ಆರ್ ಅವರು ವಾಯ್ ಅವರ ತಂದೆ. ಸೊ ಆರ್ ಅವರು ವಾಯ್ ಅವರ ತಂದೆ ಅಂದ್ರೆ ಇಬ್ರು ತಂದೆ ಆಗ್ತಾರೆ. ಆರ್ ಇಬ್ರು ತಂದೆನೂ ಆಗ್ತಾರೆ. ಎಸ್ ಅವರು ಟಿ ಯ ಸಹೋದರ. ಎಸ್ ಮತ್ತೆ ಟಿ ಯಾರಂತಾನೆ ಗೊತ್ತಿಲ್ಲ, ಇದನ್ನ ನಾನು ಆಮೇಲೆ ತಗೋತೀನಿ, ಆಯ್ತಾ. ಯಾಕಂದ್ರೆ ಎಲ್ಲಿ ಹಾಕ್ಬೇಕನ್ನೋದೇ ಗೊತ್ತಿಲ್ಲ. ಎಕ್ಸ್ ಎಸ್ ಅವರು ಟಿ ಯ ಸಹೋದರ ಮತ್ತು ಎಕ್ಸ್ ನ ಸೋದರ ಮಾವ ಅಂತ. ಎಕ್ಸ್ ನ ಸೋದರ ಮಾವ ಅಂತ ಯಾರು, ಎಸ್ ಎಕ್ಸ್ ನ ಸೋದರ ಮಾವ ಅಂತಂದ್ರೆ, ಸೋದರ ಮಾವ ಯಾರಿಗಂತಾರೆ, ಈ ತಾಯಿ ಇದಾರಲ್ಲ, ಈ ತಾಯಿಯ ಸಹೋದರನಿಗೆ ಸೋದರ ಮಾವ ಅಂತಾರೆ ನೋಡಿ. ಎಸ್ ಅವರು ಟಿ ಯ ಸಹೋದರ ಮತ್ತು ಎಕ್ಸ್ ನ ಸೋದರ ಮಾವ, ತಾಯಿಯ ಕಡೆಯಿಂದ ಸೋದರ ಮಾವ. ಎಕ್ಸ್ ನ ಸೋದರ ಮಾವ ಅಂದ್ರೆ ಇವರು ತಂದೆಯ ಹೆಂಡತಿ, ತಾಯಿಯ ಸಹೋದರ. ಎಸ್ ಇಲ್ಲಿ ಬರ್ತಾನೆ ನೋಡಿ. ಈಗ ನೋಡಿ, ಎಸ್ ಯಾರು ಅಂದ್ರೆ ತಾಯಿ ಅಂತಂದ್ರೆ ಇವ್ರ ತಂದೆಯ ಹೆಂಡತಿ, ತಾಯಿಯ ಸಹೋದರ ಎಸ್. ಓಕೆ, ಸೊ ಈಗ ಎಸ್ ಅವರು ಟಿ ಯ ಸಹೋದರ ಅಂದ್ರೆ ಎಸ್ ಟಿ ಯ ಸಹೋದರ ಅಂದ್ರೆ ಟಿ ತಾಯಿ ಆಗಿರ್ಬೇಕು. ಓಕೆ, ಈಗ ಆರ್ ಅವರಿಗೆ ಟಿ ಹೇಗೆ ಸಂಬಂಧ, ಆರ್ ಅವರಿಗೆ ಟಿ ಹೆಂಡತಿ ಆಗ್ತಾರೆ. ಆರ್ ಅವರಿಗೆ ಟಿ ಹೆಂಡತಿ ಪತ್ನಿ ಆಗಬೇಕು. ಅರ್ಥ ಆಯ್ತ್ರಿ. ಓಕೆ, ಮತ್ತೊಮ್ಮೆ ನೋಡಿ. ಎಕ್ಸ್ ಮತ್ತು ವಾಯ್ ಸಹೋದರರು ಇಲ್ಲಿ ತಗೊಂಡೆ. ಆರ್ ಅವರು ವಾಯ್ ತಂದೆ, ಸರಿ, ಇವ್ರಿಬ್ರು ತಂದೆ ಆರ್. ಎಸ್ ಅವರು ಟಿ ಯ ಸಹೋದರ, ಎಸ್ ಟಿ ಯ ಸಹೋದರ ಮತ್ತು ಎಕ್ಸ್ ನ ಸೋದರ ಮಾವ ಅಂದ್ರೆ ಇವ್ರ ತಂದೆ, ತಾಯಿಯ ಸಹೋದರನಿಗೆ ಸೋದರ ಮಾವ ಅಂತಾರೆ. ಓಕೆ, ಈಗ ನೀವು ಟ್ರೈ ಮಾಡಿ ಒಂದು. ನಿಮ್ದು ಆದ ತಕ್ಷಣ ತಂದು ಕೊಟ್ಬಿಡಿ.
4 ಬಂತು. ಓಕೆ, ಸೊ ಮಿಸ್ಟೇಕ್ ಆದಾಗ ಛೇ ಅನ್ಬಾರ್ದು, ಆಯ್ತಾ? ಏನಿಲ್ಲ, ಮಿಸ್ಟೇಕ್ ಆಗ್ಲಿ, ನಾ ಕಲಿತಾ ಇದ್ದೀನಿ. ಎ ಯು ಬಿ ಮತ್ತು ಕೆ ಯ ತಾಯಿ, ಬಿ ಮತ್ತು ಕೆ ಯ ತಾಯಿ ಎ ತಾಯಿ ಆಗಿರೋ ಕಾರಣ ರೌಂಡ್ ಅಲ್ಲಿ ಹಾಕ್ಬೇಕು. ಡಿ ಯು ಎ ಯ ಪತಿ, ಡಿ ಯು ಎ ಯ ಪತಿ. ಓಕೆ, ಆಯ್ತು. ಇ ಯು ಡಿ ಅವರ ಸಹೋದರನ ಮಗ, ಇ ಇದನ್ನಲ್ಲ, ಡಿ, ಈ ಡಿ ಅವರ ಸಹೋದರ, ಡಿ ಅವರ ಸಹೋದರನ ಮಗ, ಡಿ ಅವರ ಸಹೋದರನ ಮಗ ಇ, ಡಿ ಅವರ ಸಹೋದರನ ಮಗ ಇ. ಸೊ ಇ ಯು ಡಿ ಅವರ, ಡಿ ಇದ್ದಾನೆ, ಅವನಿಗೊಬ್ಬ ಸಹೋದರ ಇದ್ದಾನೆ, ಅವನ ಮಗ ಇ. ಹಾಗೆ ಈ ಯೊಂದಿಗೆ ಎ ಅವರ ಸಂಬಂಧ ಏನು? ಇವರು ತಂದೆ, ಅವನ ತಂದೆಯ ಸಹೋದರ ಅಂದ್ರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ. ಚಿಕ್ಕಪ್ಪ ದೊಡ್ಡಪ್ಪನ ಹೆಂಡತಿ ಚಿಕ್ಕಮ್ಮ ಆಗಬೇಕು ಅಥವಾ ದೊಡ್ಡಮ್ಮ ಆಗಬೇಕು. ಬಟ್ ಇಂಗ್ಲಿಷ್ ಅಲ್ಲಿ ಜಸ್ಟ್ ಏನಂತ ಕೊಡ್ತಾರೆ, ಆಂಟ್ ಅಂತ ಕೊಡ್ತಾರೆ. ಇಂಗ್ಲಿಷ್ ಅಲ್ಲಿ ಆಂಟ್ ಅಂದ್ರೆ ಸೋದರತ್ತೆನೂ ಬರ್ತಾರೆ, ಚಿಕ್ಕಮ್ಮನೂ ಬರ್ತಾರೆ, ದೊಡ್ಡಮ್ಮನೂ ಬರ್ತಾರೆ. ಓಕೆ, ಇದು ಅರ್ಥ ಆದ್ರೆ ಟ್ರೂ ಕೊಟ್ಬಿಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವೆರಿ ಗುಡ್. ಸರಿ, 4 ಮಾಡ್ತಾನೆ. ಓಕೆ, 70%. ನೋಡಿ, ಎಕ್ಸ್ ಅವರು ಎ ಅವರ ತಾಯಿ, ಎ ಅವರ ತಾಯಿ ಎಕ್ಸ್. ಓಕೆ, ಮಹಿಳೆ ಇರೋ ಕಾರಣಕ್ಕೆ ಇದನ್ನ ನಾನು ರೌಂಡ್ ಅಲ್ಲಿ ಹಾಕ್ಬೇಕು. ವಾಯ್ ಅವರು ಬಿ ಅವರ ತಂದೆಯ ಸಹೋದರಿ, ವಾಯ್ ಯಾರು ಗೊತ್ತಿಲ್ಲ, ಬಿ ಯಾರು ಗೊತ್ತಿಲ್ಲ. ಸೊ ಅದಕ್ಕೆ ಇದನ್ನ ನಾನು ಈಗ ಸದ್ಯಕ್ಕೆ ತಗೊಳೋದಿಲ್ಲ. ಆರ್ ಅವರು ಬಿ ಅವರ ತಂದೆ, ಈ ಆರ್ ಬಿ ಯಾರು ಗೊತ್ತಿಲ್ಲ, ನಮಗೆ ಬಿಡ್ತೀವಿ. ಎ ಮತ್ತು ಜಡ್ ಸಹೋದರಿಯರು, ಎ ಮತ್ತು ಜಡ್ ಸಹೋದರಿಯರು. ಸೊ ಇದು ಗೊತ್ತಿದೆ ಎ, ಇದನ್ನ ತಗೊಂಡೆ. ಎ ಮತ್ತು ಜಡ್, ಇದಾಯ್ತು, ಇದನ್ನು ಆಯ್ತು. ಬಿ ರವರು ಜಡ್ ಅವರ ಸಹೋದರ, ಬಿ ರವರು ಜಡ್ ಅವರ ಸಹೋದರ, ಇದನ್ನು ಆಯ್ತು. ಓಕೆ, ಈಗ ಯಾವ್ದು ಬಿಟ್ಟಿದ್ವಿ, ಇದನ್ನ ಬಿಟ್ಟಿದ್ವಲ್ಲ. ವಾಯ್ ಅವರು ಬಿ ಅವರ ತಂದೆಯ ಸಹೋದರಿ, ಬಿ ಅವರ ತಂದೆ, ಬಿ ಅವರ ತಂದೆ ಯಾರು? ಇವ್ರ ತಾಯಿ ಇದಾರ, ಇವ್ರ ತಾಯಿ ಅಂದ್ರೆ ಇವ್ರ ಗಂಡ.
ಓಕೆ, ಬಿ ಅವರು ಅಲ್ಲ ವಾಯ್ ಅವರು ಬಿ ಅವರ ತಂದೆ. ಬಿ ಅವರ ತಂದೆ ಯಾರು ಗೊತ್ತಿಲ್ಲ, ಅವರ ಸಹೋದರ ವಾಯ್. ಕರೆಕ್ಟಾ? ಬಿ ಅವರ ತಂದೆ ವಾಯ್ ಅವರು ಬಿ ಅವರ ತಂದೆ ಸಹೋದರಿ, ಸಹೋದರಿ. ಸರಿ, ಸಹೋದರಿ ಅಂದ್ರೆ ಹಿಂಗ್ ರೌಂಡ್ ಆಗ್ತೇನೆ. ವಾಯ್ ಅವರು ಬಿ ಅವರ ತಂದೆಯ ಸಹೋದರಿ. ಓಕೆ. ಆರ್ ಅವರು ಬಿ ಅವರ ತಂದೆ. ಆರ್ ಅವರು ಬಿ ಅವರ ತಂದೆ. ಸೊ ಆರ್ ಇಲ್ಲಿ ಬರ್ತಾರೆ. ಕ್ವಶನ್ ಏನು? ಆರ್ ಅವರು ಎಕ್ಸ್ಗೆ ಏನಾಗ್ಬೇಕು? ಆರ್ ಅವರು ಎಕ್ಸ್ಗೆ ಏನಾಗ್ಬೇಕು? ಪತಿ ಆಗ್ಬೇಕಲ್ಲ. ಆರ್ ಅವರು ಎಕ್ಸ್ಗೆ ಪತಿ ಆಗ್ಬೇಕು. ಎಸ್, ಕರೆಕ್ಟ್. ಓಕೆ, ಅರ್ಥ ಆದ್ರೆ ಟ್ರೂ ಕೊಡಿ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಓಕೆ, ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸರಿ, ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಪರ್ಫೆಕ್ಟ್ ಆಗ್ತೀರಿ. ಸರಿ, ನಿಮ್ಗೆ ಏನಾದ್ರು ಸರ್ ನಮ್ಗೆ ಇನ್ನೊಮ್ಮೆ ಹೇಳಿ ಸರ್ ಅಂತಂದ್ರೆ ಆ ಡೌಟ್ ಸಿಂಬಲ್ ಕೊಡಿ. ಓಕೆ, ಸರಿ. ಎಕ್ಸ್ ಅವರು ಎ ಅವರ ತಾಯಿ. ಸೊ ಇದು ಎ ಅವರ ತಾಯಿ ಎಕ್ಸ್. ಸೊ ಇದು ಮುಗೀತು, ಆಯ್ತಾ? ನೆಕ್ಸ್ಟ್ ವಾಯ್ ಅವರು ಬಿ ಅವರ ತಂದೆಯ ಸಹೋದರಿ. ಸೊ ಇದು ನಮ್ಗೆ ಗೊತ್ತಾಗಿಲ್ಲ, ಇವ್ರು ಯಾರು? ವಾಯ್ ಗೊತ್ತಿಲ್ಲ, ಬಿ ಗೊತ್ತಿಲ್ಲ. ಆರ್ ಅವರು ಬಿ ಅವರ ಇದು ಗೊತ್ತಿಲ್ಲ. ಎ ಮತ್ತು ಜಡ್ ಸಹೋದರಿಯರು. ಎ ಮತ್ತು ಜಡ್ ಸಹೋದರಿಯರು ಇದು ಗೊತ್ತಿದೆ. ಇವರಿಬ್ರು ಸಹೋದರಿಯರೇ, ಸಿಸ್ಟರ್ಸ್ ಅಂತ. ಸೊ ಸಿಸ್ಟರ್ಸ್ ಅಂದ್ರೆ ನಾ ಇಬ್ರು ರೌಂಡ್ ಅಲ್ಲಿ ಹಾಕಿರ್ತೀನಿ, ಆಯ್ತಾ? ನೆಕ್ಸ್ಟ್ ಬಿ ರವರು ಜಡ್ ಅವರ ಸಹೋದರ. ಜಡ್ ಅವರ ಸಹೋದರ ಬಿ. ಓಕೆ, ಸರಿ, ಇವೆರಡು ಆಯ್ತಾ? ಯಾವ್ದು ಬಿಟ್ಟಿದ್ವಿ? ಇದನ್ನ ಬಿಟ್ಟಿದ್ವಲ್ಲ. ವಾಯ್ ಅವರು ಬಿ ಅವರ ತಂದೆ ಸಹೋದರ. ಆರ್ ಅವರು ಬಿ ಅವರ ತಂದೆ. ಆರ್ ಇದಾನಲ್ಲ, ಬಿ ಅವರ ತಂದೆ. ವಾಯ್ ಅವರು ಬಿ ಅವರ ತಂದೆಯ ಸಹೋದರಿ. ಓಕೆ, ಸಿಸ್ಟರ್ ಅಂತೆ. ಅಂದ್ರೆ ಇವರಿಬ್ರು ಗಂಡ ಹೆಂಡತಿ. ಓಕೆ, ಯಾಕಂದ್ರೆ ಇವ್ರ ತಾಯಿ, ಇವ್ರ ತಂದೆ ಮತ್ತೆ ಗಂಡ ಹೆಂಡತಿ ಆಗ್ಬೇಕು. ಹಾಗಾದ್ರೆ ಆರ್ ಅವರು ಎಕ್ಸ್ ಗೆ ಏನಾಗಬೇಕು? ಪತಿ ಆಗ್ಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೇಮ್ ಕ್ವಶನ್, ಇದು ಸ್ವಲ್ಪ ಚೇಂಜ್ ಇದೆ. ಚೇಂಜ್ ಇಲ್ಲ. ಏನಾಯ್ತು? ಓಕೆ ಓಕೆ ಓಕೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ. ಹಂಗೇನೋ ನಿಮ್ಗೆ ಡೌಟ್ ಅನ್ಸಿದ್ರೆ ಇಲ್ಲಿ ಇಂಗ್ಲಿಷ್ ನೋಡಿ. ಸರಿ, ಪೋಲ್ ಬಂತು.
ಓಕೆ, ಎಕ್ಸ್ ಅವರು ವಾಯ್ ಅವರ ಸಹೋದರಿ, ವಾಯ್ ಅವರ ಸಹೋದರಿ ಎಕ್ಸ್. ವಾಯ್ ಅವರು ಜಡ್ ಅವರ ಸಹೋದರ, ವಾಯ್ ಅವರು ಜಡ್ ಅವರ ಸಹೋದರ. ಜಡ್ ಅವರು ಪಿ ಅವರ ಪತಿ, ಪಿ ಅವರ ಪತಿ ಜಡ್ ಅಂದ್ರೆ ಇವರು ಪತ್ನಿ ಆಗ್ತಾರೆ. ಓರವರು ವಾಯ್ ಅವರ ತಂದೆ, ಓರವರು ವಾಯ್ ಅವರ ತಂದೆ. ಹಾಗಾದ್ರೆ ಪಿ ಅವರು ಓಗೆ ಹೇಗೆ ಸಂಬಂಧಿ? ಪಿ ಅವರು ಓಗೆ ಇವರು ಮಗ, ಇವರು ಮಗನ ಮತ್ತೆ ಇವರು ಮಗನೇ ಆಗ್ತಾನೆ, ಮಗನ ಹೆಂಡತಿ ಸೊಸೆ ಆಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಅಂಕಲ್ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ, ಬ್ರದರ್ ಅಂದ್ರೆ ಸಹೋದರ. ಓಕೆ, ಬ್ರದರ್ ಅಂದ್ರೆ ಸಹೋದರ, ಅಂದ್ರೆ ನಿಮ್ಮ ಒಡ ಹುಟ್ಟಿದವನಿಗೆ ಬ್ರದರ್ ಅಂತಾರೆ. ನೇಫ್ಯೂ ಅಂತಂದ್ರೆ ಸಹೋದರ ಅಥವಾ ಸಹೋದರಿ ಮಗ. ಕಸಿನ್ ಅಂದ್ರೆ ನಿಮ್ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಏನಿರ್ತಾರಲ್ಲ ಅವ್ರಿಗೆ ಕಸಿನ್ ಅಂತಾರೆ, ಆಯ್ತಾ. ಒಳ್ಳೆ ಪೋಲ್ ಬಂತು. ಓಕೆ, ಸುನೀಲ್ ಅವರು ಕೇಶವ್ ಅವರ ಮಗ. ಸುನೀಲ್ ಅವರು ಕೇಶವ್ ಅವರ ಮಗ. ಕೇಶವ್ ಅವರ ಸಹೋದರಿ ಸಿಮ್ರನ್, ಸಿಮ್ರನ್. ಓಕೆ, ಕೇಶವ್ ಅವರ ಸಹೋದರಿ ಸಿಮ್ರನ್. ಇವರ ಮಗ ಮಾರುತಿ, ಮಾರುತಿ. ಮಗಳು ಸೀತಾ. ಓಕೆ, ಪ್ರೇಮ್ ಅವರು ಮಾರುತಿ ಅವರ ಸೋದರ ಮಾವ. ಪ್ರೇಮ್ ಅವರು ಮಾರುತಿ ಅವರ ಸೋದರ ಮಾವ. ಸೋದರ ಮಾವ ಅಂದ್ರೆ ಅಂದ್ರೆ ಇವ್ರ ತಾಯಿ ಅಲ್ಲ. ಸೋದರ ಮಾವ ಅಂದ್ರೆ ಏನು? ತಾಯಿಯ ಸಹೋದರ. ಇವರು ಪ್ರೇಮ್, ತಾಯಿಯ ಸಹೋದರ. ನೆಕ್ಸ್ಟ್, ಓಕೆ, ಸುನೀಲ್ ಅವರು ಮಾರುತಿ ಅವರಿಗೆ ಹೇಗೆ ಸಂಬಂಧ? ಸುನೀಲ್ ಮಾರುತಿ ಇವರು ಚಿಕ್ಕಪ್ಪ, ಅದು ಸೋದರ ಮಾವನ ಸೋದರತ್ತೆ. ಇವರು ಸೋದರ ಮಾವನ ಮಗ, ಇವರು ಸೋದರತ್ತೆ ಮಗ. ಹಂಗಾದ್ರೆ ಇವರು ಒಡ ಹುಟ್ಟಿದವರಲ್ಲ, ಇವರು ಒಡ ಹುಟ್ಟಿದವರಲ್ಲ. ಇವರು ಅಂದ್ರೆ ಸೋದರ ಸಂಬಂಧಿಗಳಾಗ್ತಾರೆ. ಸರ್ ಅಲ್ಲ ಸರ್, ಅಳಿಯ ಮಾವಾಳಿ ಆಗ್ತಾರೆ ಅಂತ ನೀವು ಕಸಿನ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಏನಿರುತ್ತಲ್ಲ ಅದು ಕರೆಕ್ಟ್. ಕಸಿನ್ ಅಂತಾರೆ. ನಿಮ್ಮ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅಥವಾ ಚಿಕ್ಕಪ್ಪನ ಮಗಳು, ದೊಡ್ಡಪ್ಪನ ಮಗಳು, ಸೋದರತ್ತೆ ಮಗ ಅಥವಾ ಮಗಳು, ಸೋದರ ಮಾವನ ಮಗ ಅಂದ್ರೆ ತಂದೆಯ ಸಹೋದರ ಸಹೋದರಿಯ ಮಕ್ಕಳು ಅಥವಾ ತಾಯಿಯ ಸಹೋದರ ಸಹೋದರಿ ಮಕ್ಕಳು ಕಸಿನ್ ಆಗ್ತಾರೆ. ಕಸಿನ್ ಅಂದ್ರೆ ಸೋದರ ಸಂಬಂಧಿ ಅಷ್ಟೇ. ಓಕೆ ಸರ್, ಈಗ ಸೆಕೆಂಡ್ ಟೈಪ್ ಏಕ ವ್ಯಕ್ತಿಯ ರಕ್ತ ಸಂಬಂಧ. ಓಕೆ, ಇದು ಬಹು ವ್ಯಕ್ತಿಯ ರಕ್ತ ಸಂಬಂಧ ನೋಡಿದ್ವಿ. ನೆಕ್ಸ್ಟ್ ಏಕ ವ್ಯಕ್ತಿಯ ರಕ್ತ ಸಂಬಂಧ.
ಈ ಏಕ ವ್ಯಕ್ತಿಯ ರಕ್ತ ಸಂಬಂಧದಲ್ಲಿ ಏನೇನು ನಮ್ಗೆ ಗೊತ್ತಿರಬೇಕು? ಓಕೆ, ಫಸ್ಟ್ ಈಗ ಕಮಲ್ ಅಂತ ಹುಡುಗ ಇದ್ದಾನೆ. ಕಮಲ್ನ ತಂದೆಯ ಏಕೈಕ ಮಗ ಯಾರು? ಇದೊಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕಮಲ್ನ ತಂದೆಯ ಏಕೈಕ ಮಗ, ಓನ್ಲಿ ಸನ್ ಆಫ್ ಕಮಲ್ಸ್ ಫಾದರ್, ದ ಓನ್ಲಿ ಸನ್ ಆಫ್ ಕಮಲ್ಸ್ ಫಾದರ್. ಕಮಲ್ನ ತಂದೆಯ ಒಬ್ಬನೇ ಮಗ ಅಂದ್ರೆ ಅದು ಕಮಲ್ ಆಗಿರ್ತಾನೆ. ಅರ್ಥ ಆಯ್ತಾ? ಕಮಲ್ ಇದ್ದಾನೆ, ಇವನ್ ತಂದೆಯ ಒಬ್ಬನೇ ಮಗ ಅಂದ್ರೆ ಅವನು ಕಮಲೇ ಆಗ್ತಾನೆ. ಸರ್ ಯಾಕೆ ಸರ್ ಅವ್ನ ಬ್ರದರ್ ಆಗ್ಬೋದಲ್ಲ? ಏಕೈಕ ಅಂತಂದ್ರೆ ಇವನು ಒಬ್ಬನೇ ಇದ್ದಾನೆ ಅಂತ. ಅದೇ ರೀತಿ ಕಮಲಾ ಇದ್ಲು ಅನ್ಕೊಳ್ಳಿ. ಸರಿ, ಇಲ್ಲಿ ಬರೋಣ. ಕಮಲಾ ಇದ್ದಾಳೆ, ಕಮಲಾಳ ತಂದೆಯ ಏಕೈಕ ಮಗಳು, ಇದು ಕಮಲ. ಕಮಲಾಳ ತಂದೆಯ ಏಕೈಕ ಮಗಳು, ಅದು ಕಮಲಾ ಆಗ್ತಾಳೆ. ಕಮಲ್ ಹುಡುಗ, ಅವನ ತಂದೆಯ ಒಬ್ಬನೇ ಮಗ ಕಮಲ್. ಕಮಲಾಳ ತಂದೆಯ ಏಕೈಕ ಮಗಳು, ಅದು ಕಮಲಾನೇ ಆಗಿರ್ತಾಳೆ. ಓಕೆ, ಇದು ಕಮಲಾಳ ತಂದೆ ಏಕೈಕ ಮಗ. ಕಮಲಾಳ ತಂದೆಯ ಏಕೈಕ ಮಗ ಅಂತಂದ್ರೆ ಕಮಲಾಗೆ ಬ್ರದರ್ ಆಗ್ತಾನೆ. ಕಮಲ್ನ ತಂದೆ ಏಕೈಕ ಮಗಳು, ಕಮಲ್ನ ತಂದೆ ಏಕೈಕ ಮಗಳು ಅಂದ್ರೆ ಕಮಲ್ಗೆ ಸಿಸ್ಟರ್ ಆಗ್ತಾಳೆ. ಓಕೆ, ಇದು ಗೊತ್ತಾಯ್ತಾ? ನೆಕ್ಸ್ಟ್, ನನ್ನ ಅಜ್ಜನ ಏಕೈಕ ಮಗ. ಈಗ ನನ್ನ ಅಜ್ಜ ಇದ್ದಾನೆ, ನನ್ನ ಅಜ್ಜನ ಒಬ್ಬನೇ ಮಗ ಅಂದ್ರೆ ನನ್ನ ತಂದೆ. ನನ್ನ ಅಜ್ಜನ ಒಬ್ಬನೇ ಮಗ ಅಂದ್ರೆ ನನ್ನ ತಂದೆ. ಓಕೆ, ನನ್ನ ಅಜ್ಜನ ಏಕೈಕ ಮಗಳು, ನನ್ನ ಅಜ್ಜನ ಒಬ್ಬನೇ ಮಗಳು ಅಂದ್ರೆ ನನ್ನ ತಾಯಿ. ನನ್ನ ಅಜ್ಜನ ಒಬ್ಬನೇ ಮಗಳು ಅಂದ್ರೆ ನನ್ನ ತಾಯಿ. ಓಕೆ, ಈಗ ನೋಡಿ, ಅರುಣ್ ಹೇಳಿದ ಈ ಹುಡುಗಿ ನನ್ನ ತಾಯಿಯ ಮೊಮ್ಮಗನ ಹೆಂಡತಿ. ಇದನ್ನ ನೀವು ಮಾಡ್ತೀರಾ, ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಕೊಡ್ತೀನಿ. ಆಮೇಲೆ ಇನ್ನೊಂದು, ನಾನು ಕೆಲವೊಂದು SSC ಕ್ವಶನ್ಸ್ ಹುಡುಕ್ತಾ ಇದ್ದಾರೆ. ನನಗೆ ಅಲ್ಲಿ ನೋಡಿ ಶಾಕ್ ಆಗ್ಬಿಡ್ತು. ಯಾಕೆ ಅಂದ್ರೆ ಅದು ಯಾವ್ದೋ 2016 ನಾ SSC ಕ್ವಶನ್ ತಗೊಂಡೆ. ಅವಾಗ ಏನು PSI ಅಲ್ಲಿ ಕೇಳಿದಾನೆ, PC ದಲ್ಲಿ ಕೇಳಿದಾನೆ ಆ ಕ್ವಶನ್ಗಳು. ನಂಗೆ ನಿಜ ನಾನು ನಿಮ್ಗೆ ಹೇಳಕ್ ಅರ್ಥ ಮಾಡ್ಕೊಳ್ಳಿ. ನಾನು ಕ್ವಶನ್ಸ್ ಎಲ್ಲಿಂದ ತರ್ತಾನಂತ ನಾನು ಹುಡುಕ್ತಾ ಇದ್ದೆ. 2019-20 ಕೆಲವೊಂದು ವೆಬ್ಸೈಟ್ ನನಗೆ ಒಂದು ಸ್ಟೂಡೆಂಟ್ ಹೇಳಿದ್ರು, ಸರ್ ಆ ವೆಬ್ಸೈಟ್ ಇಂದ ಮೆಂಟಲ್ ಎಬಿಲಿಟಿ ಟೀಚ್ ಮಾಡಿ ಸರ್, ಆ ವೆಬ್ಸೈಟ್ ಇಂದಾನೇ ಕ್ವಶನ್ ಬರ್ತವೆ ಅಂತ. ಸೊ ನಾನು ಹೌದೇನು ಅಂತ ನಾನು ಹೋಗಿ ಆ ವೆಬ್ಸೈಟ್ ನೋಡಿದ್ರೆ ನಿಜವಾಗ್ಲೂ ಅಲ್ಲಿ ಎಕ್ಸಾಮ್ ಕ್ವಶನ್ಸ್ ಇದ್ವು. ಬಟ್ ನಾನು ನೆಕ್ಸ್ಟ್ ಏನ್ ಮಾಡಿದೆ, ನೆಕ್ಸ್ಟ್ ಕ್ವಶನ್ಗೆ ಅದೇ ಇದರಿಂದ ತಗೊಂಡೆ ಮಾಡಿದೆ. ಬಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದಿರಲಿಲ್ಲ. ನೆಕ್ಸ್ಟ್ ಎಕ್ಸಾಮ್ ಆದ್ಮೇಲೆ ಅದು ಅಪ್ಡೇಟ್ ಆಗ್ಬಿಟ್ಟಿತ್ತು ಅಲ್ಲಿ. ಅಂದ್ರೆ ವೆಬ್ಸೈಟ್ ನವ್ರು ಏನ್ ಮಾಡ್ತಾರೆ ಗೊತ್ತಾ, ಎಕ್ಸಾಮ್ ಆದ್ಮೇಲೆ ಅಪ್ಡೇಟ್ ಮಾಡ್ತಾರೆ. ನಮ್ಗೆ ಅನ್ಸುತ್ತೆ ಓ ಈ ವೆಬ್ಸೈಟ್ ಇಂದ ಬರುತ್ತೆ ಅಂತ. ಬಟ್ ಕ್ವಶನ್ಸ್ ಬರುವು SSC ಎಕ್ಸಾಮ್ ಇಂದ ಕಾಪಿ ಮಾಡ್ತಾರೆ ನೋಡಿ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬರುವಂತ PC ಕ್ವಶನ್ಸ್, PSI ಕ್ವಶನ್ಸ್, FDSC ಯಾವೇ ಕ್ವಶನ್ಸ್ ಅವು SSC ಆಲ್ರೆಡಿ ಆಗಿರ್ತವೆ. 2016, 15, 18, 20 ಯಾವಾಗ ಅಲ್ಲಿ ಕಾಪಿ ಮಾಡಿರ್ತಾರೆ. ಓಕೆ, ಸೊ ನಾನು ನೋಡಿರೋ ಕ್ವಶನ್ಸ್ ಗಳೆಲ್ಲವೂ ಸ್ಟೇಟ್ ಗೌರ್ಮೆಂಟ್ ಕ್ವಶನ್ಸ್ ಎಲ್ಲವೂ SSC ದಲ್ಲೇ ಇದಾವೆ. ಆಯ್ತಾ? ಸೊ ಇದು ಗೊತ್ತಿರಲಿ ನಿಮ್ಗೆ. ಇದ್ರಲ್ಲಿ ನಾನು 1-2 ಹೇಳ್ಕೊಡ್ತೀನಿ, ನೆಕ್ಸ್ಟ್ ನೀವು ಮಾಡಿ. ಮೋನಿಕಾ ರೀಟಾಳ್ ಅನ್ನ ಪರಿಚಯಿಸುತ್ತಾ. ಮೋನಿಕಾ ಅಂತ ಒಬ್ಳು ನೋಡಿ, ಇವ್ರು ಮೋನಿಕಾ, ಇವಳು ರೀಟಾ. ಇದು ಮೋನಿಕಾ, ರೀಟಾ ಪರಿಚಯಿಸುತ್ತಾ. ಅವಳು ಯಾರೋ ಒಂದು ಮೋನಿಕಾ ರೀಟಾಳನ್ನ ಪರಿಚಯಿಸುತ್ತಾ. ಮೋನಿಕಾ ಈ ರೀಟಾಳನ್ನ ಪರಿಚಯಿಸ್ತಾ ಹೇಳ್ತಾಳೆ. ಇವಳು ಯಾರಂದ್ರೆ, ರೀಟಾ ಯಾರು ಗೊತ್ತಾ? ಅವಳು ನನ್ನ ತಂದೆ ಅಂದ್ರೆ ಮೋನಿಕಾಳ ತಂದೆ, ಮೋನಿಕಾಳ ತಂದೆಯ ಏಕೈಕ ಮಗಳು. ಮೋನಿಕಾಳ ತಂದೆ ಏಕೈಕ ಮಗಳು ಅಂದ್ರೆ ಅದು ಮೋನಿಕಾನೆ. ಅವಳು ಯಾರಂದ್ರೆ ನನ್ನ ತಂದೆಯ ಅಂದ್ರೆ ಮೋನಿಕಾಳ ತಂದೆಯ ಏಕೈಕ ಮಗಳು ಅಂದ್ರೆ ಮೋನಿಕಾಳೆ. ಆ ಮೋನಿಕಾಳಿಗೆ ಒಬ್ಳೆ ಮಗಳಂತೆ, ಆ ಮೋನಿಕಾಳಿಗೆ ಒಬ್ಳೆ ಮಗಳು. ಸೊ ರೀಟಾ ಇರ್ತಾರೆ. ಇದೆಲ್ಲೋ PC ದಲ್ಲಿ ಕೇಳಿದ ನೋಡು. ಹಾಗಾದ್ರೆ ಮೋನಿಕಾ ರೀಟಾಳಿಗೆ ಹೇಗೆ ಸಂಬಂಧಿ? ಈ ಮೋನಿಕಾ ರೀಟಾಳಿಗೆ ಏನಾಗ್ಬೇಕು? ಮೋನಿಕಾ ರೀಟಾಳಿಗೆ ತಾಯಿ ಆಗ್ತಾಳೆ. ಅರ್ಥ ಆಯ್ತಾ? ಓಕೆ, ಅರ್ಥ ಆದ್ರೆ ಥಂಬ್ ಕೊಡಿ, ಅರ್ಥ ಆಗಿಲ್ಲ ಅಂದ್ರೆ ಡೌಟ್ ಸಿಂಬಲ್ ಕೊಡಿ. ಓಕೆ ಸರಿ. ಮೋನಿಕಾ ರೀಟಾಳನ್ನ ಪರಿಚಯಿಸುತ್ತಾ ಹೇಳ್ತಾಳೆ, ಮೋನಿಕಾ ಹೇಳ್ತಾಳೆ, ಅವಳು ನನ್ನ ತಂದೆಯ, ಮೋನಿಕಾ ಹೇಳ್ತಾಳೆ, ಅವಳು ಯಾರು ಅಂದ್ರೆ, ಅವಳು ಅಂದ್ರೆ ಯಾರು? ಮೋನಿಕಾ ರೀಟಾಳನ್ನ, ಅವಳು ಅಂದ್ರೆ ರೀಟಾ. ಇದು ರೀಟಾ ಯಾರು ಅಂದ್ರೆ, ಮೋನಿಕಾ ಹೇಳ್ತಾಳೆ, ಮೋನಿಕಾ ರೀಟಾಳನ್ನ ಪರಿಚಯಿಸ್ತಾಳೆ. ಅವಳು ಯಾರು ಅಂದ್ರೆ, ರೀಟಾ ಯಾರಂದ್ರೆ ನನ್ನ ತಂದೆಯ ಅಂದ್ರೆ ಮೋನಿಕಾಳ ತಂದೆಯ ಏಕೈಕ ಮಗಳು. ಮೋನಿಕಾಳ ತಂದೆಯ ಏಕೈಕ ಮಗಳು ಅಂದ್ರೇನೆ ಮೋನಿಕಾ. ಓಕೆ, ಸೊ ಮೋನಿಕಾಳಿಗೆ ಒಬ್ಳೆ ಮಗಳಂತೆ, ಮೋನಿಕಾಳಿಗೆ ಒಬ್ಳೆ ಮಗಳಂತೆ. ಯಾರು? ರೀಟಾ. ಓಕೆ, ಒಬ್ಬಳೆ
ಮಗಳು. ಮೋನಿಕಾಳ ತಂದೆಯ ಏಕೈಕ ಮಗಳು ಮೋನಿಕಾ, ಮೋನಿಕಾಳ ಮಗಳು ಅಂದ್ರೆ ರೀಟಾ. ಸರಿನಾ? ಹಾಗಾದ್ರೆ ಮೋನಿಕಾ ರೀಟಾಳಿಗೆ ತಾಯಿ ಆಗಬೇಕು. ಓಕೆ, ನೆಕ್ಸ್ಟ್ ಮಹಿಳೆ ಒಬ್ಬಳನ್ನ ತೋರಿಸಿ ದಿವಾಕರ್ ಹೇಳ್ತಾನೆ, ಅವಳ ತಾಯಿಯ, ಅವಳು ಅಂದ್ರೆ ಯಾರು? ಮಹಿಳೆ. ಆ ಮಹಿಳೆಯ ತಾಯಿಯ ಏಕೈಕ ಮೊಮ್ಮಗ. ಮಹಿಳೆ ಒಬ್ಬಳನ್ನ ತೋರಿಸಿ ದಿವಾಕರ್ ಹೇಳ್ತಾರೆ, ಅವಳ ಅಂದ್ರೆ ಆ ಮಹಿಳೆಯ ತಾಯಿಯ ಏಕೈಕ ಮೊಮ್ಮಗ ಅಂದ್ರೆ ಮಹಿಳೆಯ ತಾಯಿಯ ಏಕೈಕ ಮೊಮ್ಮಗ ಅಂದ್ರೆ ಈ ಮಹಿಳೆಯ ಮಗ. ಈ ಮಹಿಳೆಯ ಮಗ ಇದಾನಲ್ಲ, ಅವನು ನನ್ನ ಮಗ ಅಂತೆ. ಓ, ಈ ಮಹಿಳೆಯ ಮಗ ನನ್ನ ಮಗ ಅಂತ. ಈ ಮಹಿಳೆಯ ಮಗ ನನ್ನ ಮಗ ಅಂದ್ರೆ ದಿವಾಕರಿಗೆ ಕೂಡ ಮಗ ಆಗ್ತಾನಂತವನು. ನೋಡಿ ಏನ್ ಹೇಳ್ತಿದಾರೆ, ಮಹಿಳೆ ಒಬ್ಬಳನ್ನ ತೋರಿಸಿ ದಿವಾಕರ್ ಹೇಳ್ತಾನೆ, ಆ ಮಹಿಳೆ ಇದಾಳಲ್ಲ, ಮಹಿಳೆಯ ತಾಯಿಯ ಏಕೈಕ ಮೊಮ್ಮಗ. ನೋಡ್ರಿ, ಮಹಿಳೆಯ ತಾಯಿಯ ಏಕೈಕ ಮೊಮ್ಮಗ ಅಂದ್ರೆ ಮಹಿಳೆ ಮಗ ಆಗ್ತಾನೆ. ಈ ಮಗ ಇದಾನಲ್ಲ, ಇವನು ನನ್ನ ಮಗ ಅಂತ ದಿವಾಕರ್ ಹೇಳ್ತಾನೆ. ಈ ಮಹಿಳೆಯ ಮಗನೇ ನನ್ನ ಮಗ ಅಂತ ಹೇಳಿದ್ರೆ ಆ ಮಹಿಳೆಗೂ ದಿವಾಕರಿಗೂ ಹೇಗೆ ಸಂಬಂಧ? ಅವರಿಬ್ರು ಚಿಕ್ಕಮ್ಮ, ದೊಡ್ಡಮ್ಮ, ಸಹೋದರಿ, ತಾಯಿ, ಹೆಂಡತಿ. ಆ ಮಹಿಳೆ ಹೆಂಡತಿ ಆಗ್ಬೇಕು. ಅವನಿಗೆ ಡೈರೆಕ್ಟ್ ಆಗಿ ಅವಳನ್ನ ಹೆಂಡತಿ ಅಂತ ಹೇಳಕ್ಕೆ ನಾಚಿಕೆ. ಅದಕ್ಕೆ ಅವನ್ ಏನ್ ಮಾಡ್ತಿದ್ದಾನೆ, ಹಿಂಗೆ ಸುತ್ತುವರಿಸಿ ಈ ತರ ಹೇಳ್ತಿದ್ದಾನೆ. ಓಕೆನಾ? ಸೊ ಇದು ಅರ್ಥ ಆದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಮಹಿಳೆ ಒಬ್ಬಳನ್ನ ತೋರಿಸಿ ದಿವಾಕರ್ ಹೇಳ್ತಾರೆ, ಮಹಿಳೆನ ತೋರಿಸಿ, ಇದು ಅವಳು ಅಂದ್ರೆ ಆ ಮಹಿಳೆ, ಇದು ಆ ಮಹಿಳೆಯ ತಾಯಿ ಆಯ್ತಾ? ಮಹಿಳೆಯ ತಾಯಿ ಆಯ್ತು. ಆ ತಾಯಿಯ ಏಕೈಕ ಮೊಮ್ಮಗಳು, ಈ ತಾಯಿ ಇದಾಳಲ್ಲ, ಇವಳ ಏಕೈಕ ಮೊಮ್ಮಗಳು. ನೋಡಿ, ಇವಳು ಏಕೈಕ ಮೊಮ್ಮಗಳು ಅಂದ್ರೆ ಮಹಿಳೆಗೆ ಏನಾಗ್ಬೇಕು ಹೇಳಿ? ಮಹಿಳೆ ತಾಯಿಯ ಮೊಮ್ಮಗಳು ಅಂದ್ರೆ ಇವಳಿಗೆ ಮಗಳಾಗ್ತಾಳ. ಮಹಿಳೆ ತಾಯಿಯ ಮೊಮ್ಮಗ ಅಂತ. ಸೊ ಮೊಮ್ಮಗ ಇವಳಿಗೆ ಮಗ ಆಗ್ತಾನೆ. ಈ ಮಹಿಳೆಯ ತಾಯಿಯ ಮೊಮ್ಮಗ ಈ ಮಹಿಳೆಯ ಮಗ, ಈ ಮಹಿಳೆಯ ತಾಯಿಯ ಮೊಮ್ಮಗ ಈ ಮಹಿಳೆಯ ಮಗ. ಬಟ್ ದಿವಾಕರ್ ಏನಂತಾನೆ, ನನ್ನ ಮಗನೂ ಹೌದು ಅಂತ ಹೇಳ್ತಿದ್ದಾನೆ. ದಿವಾಕರ್ ಏನಂತಿದ್ದಾನೆ, ಇವನು ನನಗೂ ಮಗ ಆಗ್ತಾನೆ ಅಂತ ಹೇಳ್ತಾರೆ. ಈ ಮಹಿಳೆಗೂ ಮಗ, ಇವನಿಗೂ ಮಗ ಅಂತಂದ್ರೆ ಇವರಿಬ್ರು ಗಂಡ ಹೆಂಡತಿ ಆಗಿರ್ಬೇಕು ತಾನೆ. ಹಾಗಾದ್ರೆ ಆ ಮಹಿಳೆ ಏನಾಗ್ಬೇಕು? ಹೆಂಡತಿ ಆಗ್ಬೇಕು. ಈಗ ಅರ್ಥ ಆಯ್ತಾ? ಓಕೆ ಸರಿ, ಹಾಗಾದ್ರೆ ಇದನ್ನ ನೀವು ಟ್ರೈ ಮಾಡಿ. ಆಕ್ಚುಲಿ ಇದು ನಾ SSC ಕ್ವಶನ್ ಅಲ್ಲಿ ನೋಡಿದ್ದು, ಇದು PC ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಪೋಲ್ ಬಂತು. ಅರುಣ್ ಹೇಳಿದ, ಈ ಹುಡುಗಿ, ಓಕೆ, ಯಾವ್ದೋ ಒಂದು ಹುಡುಗಿನ ತೋರಿಸ್ತಾನೆ, ನನ್ನ ತಾಯಿ, ನನ್ನ ಅಂದ್ರೆ ಯಾರು? ಅರುಣ. ನನ್ನ ತಾಯಿ, ನನ್ನ ಅಂದ್ರೆ ಅರುಣ್ ಹೇಳ್ತಿದ್ದಾನೆ, ಅರುಣನ ತಾಯಿಯ ಮೊಮ್ಮಗ. ಓಕೆ, ಅರುಣನ ತಾಯಿಯ ಮೊಮ್ಮಗ ಅಂದ್ರೂ ಒಂದೇ, ಅರುಣನ್ ಮಗ ಅಂದ್ರೂ ಒಂದೇ.
ಅರುಣನ್ ತಾಯಿ ಮೊಮ್ಮಗ ಅಂದ್ರು ಒಂದೇ, ಅರುಣನ್ ಮಗ ಅಂದ್ರು ಒಂದೇ. ಅರುಣನ ಮಗನ ಹೆಂಡತಿ, ಸೊ ಮಗನ ಹೆಂಡತಿ ಸೊಸೆ ಆಗ್ತಾಳೆ. ಓಕೆ, ಮಗನ ಹೆಂಡತಿ ಸೊಸೆ ಆಗ್ತಾಳೆ. ಹಾಗಾದ್ರೆ ಈ ಹುಡುಗಿಗೆ ಅರುಣ್ ಏನಾಗ್ತಾನೆ? ಸೊ ಈ ಹುಡುಗಿಗೆ ಅರುಣ ಮಾವ ಆಗ್ತಾನೆ, ಫಾದರ್ ಇನ್ ಲಾ ಆಗ್ತಾನೆ. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಟ್ರೈ ಮಾಡಿ. ಸರಿ, ಪೋಲ್ ಬಂತು. ವೇದಿಕೆಯ ಮೇಲಿದ್ದ ವ್ಯಕ್ತಿಯನ್ನು ತೋರಿಸ್ತಾ ರೀಟಾ ಹೇಳ್ತಾಳೆ, ಏನಂತ? ಅವನು ನನ್ನ ಗಂಡನ ಹೆಂಡತಿ. ಓಕೆ, ರೀಟಾ ಹೇಳ್ತಾಳೆ, ರೀಟಾ ನನ್ನ ಗಂಡನ, ಅವನು ಯಾರಂದ್ರೆ, ಸೊ ಅವನು ನನ್ನ ಗಂಡ ಅಂದ್ರೆ ರೀಟಾಳ ಗಂಡನ ಹೆಂಡತಿ. ಸೊ ಗಂಡನ ಹೆಂಡತಿ ಅಂದ್ರೆ ರೀಟಾಳ ಮಗಳು, ಆ ಮಗಳನ್ನ ಸಹೋದರ ಅಂತೆ, ಆ ಮಗಳ ಸಹೋದರ ಅಂತ. ರೀಟಾಳ ಗಂಡನ ಹೆಂಡತಿ ಅಂದ್ರೆ ಆಕೆ ರೀಟಾಳ ಮಗಳ ಸಹೋದರ ಅಂದ್ರೆ ಅವನ ಮಗ ಆಗ್ತಾನೆ. ಓಕೆ, ಸೊ ಇದು ಮಗ. ಸ್ವಲ್ಪ ಥಿಂಕ್ ಮಾಡ್ಬೇಕಷ್ಟೇ. ಸ್ವಲ್ಪ ಪೋಲ್ ಕೊಡ್ತೇನೆ, ಸಿಂಪಲ್ ಇದೆ. ಯಾಕ್ರಿ 50% ನೋಡ್ರಿ ಏನಿದೆ. ಅಂಕಿತ್ ಒಬ್ಬ ಹುಡುಗನನ್ನ ಪರಿಚಯಿಸ್ತಾ ಹೇಳ್ತಾನೆ. ಅವನು ಯಾರು ಅಂದ್ರೆ ನನ್ನ ಅಂದ್ರೆ ಯಾರಿಲ್ಲ, ಅಂಕಿತ್ ಹೇಳ್ತೀನಿ ನಾನೀಗ. ಅಂಕಿತ್ ಹೇಳ್ತಾನೆ ನೋಡಿ, ಅಂಕಿತ್ ಹೇಳ್ತಾನೆ ಏನಂತ? ನನ್ನ ಅಜ್ಜ ಇದಾರಲ್ಲ ಇವರು, ನನ್ನ ಅಜ್ಜನ ಮಗ ಅಂದ್ರೆ ನನ್ನ ತಂದೆ. ನನ್ನ ಅಜ್ಜನ ಮಗ ಅಂದ್ರೆ ನನ್ನ ತಂದೆ ತಾನೆ.
ಅಂಕಿತ್ ಹೇಳ್ತಾನೆ ನನ್ನ ಅಜ್ಜನ ಮಗ, ನನ್ನ ತಂದೆ, ನನ್ನ ತಂದೆಯ ಮಗಳು ಅಂತೆ, ನನ್ನ ತಂದೆಯ ಮಗಳು. ನನ್ನ ತಂದೆ ಮಗಳು ನನ್ಗೇನ್ ಆಗ್ತಾಳೆ? ನನ್ ಸಿಸ್ಟರ್ ಸಹೋದರಿ ಆಗ್ತಾಳೆ. ಓಕೆ, ನನ್ನ ತಂದೆ ಮಗಳು ನನ್ ಸಹೋದರಿ ಆಗ್ತಾಳೆ. ನನ್ನ ಸಹೋದರಿ ಮಗ ಅಂತ ಅವನು, ನನ್ನ ಸಹೋದರಿಯ ಮಗ, ನನ್ನ ಸಹೋದರಿ ಮಗ. ಹಾಗಾದ್ರೆ ಅವನು ನನ್ನ ಸಹೋದರಿ ಮಗ. ಅವನು ಆ ಹುಡುಗನು ಅಂಕಿತ್ಗೆ ಸಹೋದರಿ ಮಗ ಆಗ್ತಾನೆ. ಮತ್ತೊಮ್ಮೆ ಅಂಕಿತ್ ಒಬ್ಬ ಹುಡುಗನನ್ನ ಪರಿಚಯಿಸ್ತಾನೆ. ಇವನೇ ಆ ಹುಡುಗ. ಆ ಹುಡುಗ ನೋಡಿ ಇವನೇ. ಈ ಹುಡುಗ ಯಾರು ಅಂತ ಅಂಕಿತ್ ಈಗ ಹೇಳ್ತಾನೆ ನೋಡಿ. ಈ ಹುಡುಗ ಯಾರು ಗೊತ್ತಾ? ಅವನು, ಆ ಹುಡುಗ ಯಾರು ಗೊತ್ತಾ? ನನ್ನ ಅಂದ್ರೆ ಅಂಕಿತ್ ಹೇಳ್ತಾನೆ, ನನ್ನ ಅಜ್ಜ ಅಜ್ಜನ್ ಮಗ, ನನ್ನ ಅಜ್ಜನ್ ಮಗ ನನ್ನ ತಂದೆ, ನನ್ನ ಅಜ್ಜನ್ ಮಗ ನನ್ನ ತಂದೆ, ನನ್ನ ತಂದೆಯ ಮಗಳು ನನ್ನ ಸಹೋದರಿ, ನನ್ನ ಸಹೋದರಿಯ ಮಗನೇ ಆ ಹುಡುಗ. ಹಂಗಾದ್ರೆ ಆ ಹುಡುಗ ನನ್ನ ಸಹೋದರಿಯ ಮಗ ಆಗ್ತಾನೆ. ಅರ್ಥ ಅಂದ್ರೆ ಟ್ರೂ ಕೊಡಿ. ಓಕೆ ಸರ್, ನೆಕ್ಸ್ಟ್ ಫೋನ್ ಬಂತು. ನೋಡಿ, ಈ ಕೆಲವೊಂದು ಮಿಸ್ಟೇಕ್ಸ್ ಆಗ್ತವೆ. ಈ ಮೆಂಟಲ್ ಹೆಲ್ತ್ ಮಿಸ್ಟೇಕ್ಸ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಎಜುಕೇಶನ್ ಏನಿದೆಲ್ಲ, ಆ ಎಜುಕೇಶನ್ ಅಲ್ಲಿ ಇಲ್ಲಿವರೆಗೂ ನಮ್ಮನ್ನ ಬಾಯಕ್ ಹಾಕಕ್ ಹೇಳಿದ್ರು. ಇದನ್ನ ಓದ್ರಿ, ಎಕ್ಸಾಮ್ ಅಲ್ಲಿ ಬರುತ್ತೆ, ಇದನ್ನ ಓದ್ರಿ. ನಿಮ್ ಡಿಗ್ರಿ ಎಕ್ಸಾಮ್ ಅಲ್ಲಿ ಏನು ರಟ್ಟ ಹೊಡಿಬೇಕು, ಬಾಯಕ್ ಹಾಕೋದು, ಹೋಗಿ ಬರೆಯೋದು. ಓಕೆ, ಸೊ ಒಂದ್ ಎಕ್ಸಾಂಪಲ್ ತಗೋತೀನಿ ನಾನು. ನೋಡಿ, ಹಿಂಗೆ ಒಬ್ರಿಗೆ ನನ್ನ ಫೇವ್ರೆಟ್ ಸ್ಟೂಡೆಂಟ್ಸ್ ಯಾರಂದ್ರೆ ಆರ್ಟ್ಸ್ ಸ್ಟೂಡೆಂಟ್ಸ್. ಇವತ್ತು ಅವರಿಂದ ನಾನು ಇವತ್ತು ಏನೇ ಹೆಸರು ಮಾಡಿದ್ರು, ನಾನು ಆರ್ಟ್ಸ್ ಸ್ಟೂಡೆಂಟ್ಸ್ ಇಂದ ಇವತ್ತು ನನ್ ಸ್ವಲ್ಪ ಹೆಸರಿದೆ ಮಾಡಿ. ಯಾಕಂದ್ರೆ ಅವ್ರು ನನ್ನ ಪ್ರೀತಿ ತೋರಿಸಿದ್ದಕ್ಕೆ ಇವತ್ತು ಯಾಕಂದ್ರೆ ಅವ್ರಲ್ಲಿ ಬದಲಾವಣೆ ಆಗಿದ್ದಕ್ಕೆ ಸೊ ಇವತ್ತು ನಾನು ಇಷ್ಟು ಜನ ಗೊತ್ತಿದ್ದೀನಿ. ಎಜುಕೇಶನ್ ಪ್ರಾಬ್ಲಮ್ ಏನು? ಈ ಆರ್ಟ್ಸ್ ಎಜುಕೇಶನ್ ಅಲ್ಲ, ಏನೋ ಒಂದು ಹಿಸ್ಟ್ರಿ ಹಿಂಗಿತ್ತು ಅದನ್ನೇ ಹೋಗಿ ಬರಿಬೇಕು, ಪೊಲಿಟಿ ಹಿಂಗಿದೆ ಬರಿಬೇಕು, ಏನೋ ಒಂದು ಜಿಯೋಗ್ರಫಿ ಹಿಂಗಿದೆ ನೀವು ಅದನ್ನೇ ಬರಿಬೇಕು. ಇಲ್ಲಿ ನೀವು ಕ್ವಶನ್ ಹಾಕಕ್ಕಾಗಲ್ಲ ಯಾಕೆ. ಸೊ ಯಾಕೆ ಥಿಂಕಿಂಗ್ ಮಾಡೋ ಅಂತದ್ದು ಯಾವ್ದು ಇಲ್ಲ. ನೀವು ಹೋಗಿ ಅದನ್ನೆಲ್ಲ ಹಿಂಗ್ ತಗೋಬೇಕು, ಹೋಗಿ ಇದ್ರಲ್ಲಿ ನಮ್ಗೆ ಥಿಂಕಿಂಗೇ ಬೆಳೆಯಲಿಲ್ಲ, ನಮ್ ಕ್ರಿಯೇಟಿವಿಟಿ ಇಲ್ಲ, ನಮ್ ಸಬ್ಜೆಕ್ಟ್ ಹಂಗೆ ಇಟ್ಬಿಟ್ರೆ ನಮ್ಗೆ, ಆಯ್ತಾ? ಸೊ ಅದಕ್ಕೆ ನಿಮ್ಗೆ ಕೆಲವೊಂದು ಟೈಮಲ್ಲಿ ನಿಮ್ಗೆ ತಪ್ಪಾಗ್ತವೆ. ನಾನ್ ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದ್ 10 days ಆಯ್ತಾ, 10 ದಿನ ತಪ್ಪ ಆದ್ರೂ ಸಹ ಮೆಂಟಾಲಿಟಿ ಈಸಿ ಇದೆ ನನಗೆ ಅರ್ಥ ಆಗ್ತಿದೆ ಅಂತ ಸುಳ್ಳು ಹೇಳಿ, ಆಯ್ತಾ? ಸುಳ್ಳು ಹೇಳಿ, ಒಳ್ಳೆ ಕೆಲ್ಸಕ್ಕೆ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಈಸಿ ಇದೆ, ಏನಿಲ್ಲ, ಅದು ರಕ್ತ ಸಂಬಂಧ ಅಂತದ್ ಏನಿಲ್ಲ, ಈಸಿ ಇದೆ ಅಂತ. ನಾನು ಯಾಕಂದ್ರೆ ನನ್ನ ಟೀಚಿಂಗ್ ಕೆರಿಯರ್ ನಾನು ನೋಡಿದ್ದೆ. 1 ವರ್ಷ ಆದ್ಮೇಲೆ ಒಂದು ಹುಡುಗಿ ಬಂದು, ಸರ್ ನನಗೆ ಅದು ಬ್ಯಾಂಕಿಂಗ್ ಸರ್ ನಂಬರ್ ಸೀರೀಸ್ ನನಗೆ ಅರ್ಥನೇ ಆಗ್ತಾ ಇಲ್ಲ ಸರ್, ನಾನು ಎಷ್ಟು ಟ್ರೈ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ ಸರ್ ಅಂತ. ಆಯ್ತು ಅಂತ ಓಕೆ ಕ್ಲಾಸ್ ಅಟೆಂಡ್ ಮಾಡಿ ಅಂತ. ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿ 2 ದಿನ ಆದ್ಮೇಲೆ ಅವಾಗ ಅವಳು ಹೇಳಿದ್ರು, ಸರ್ ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ. ಬಟ್ ಅವಳ ಜೊತೆಗಿದ್ದವ್ರು ಎಷ್ಟೋ ಜನ ಜಾಬ್ ಆಗಿತ್ತು ಬ್ಯಾಂಕಿಂಗ್. ಅವ್ರದ್ದು ಏನ್ ಮಿಸ್ಟೇಕ್ ಇತ್ತಂದ್ರೆ, ಅವಳು ನಮ್ ಕೋಚಿಂಗ್ ಬರೋಕ್ಕಿಂತ ಆಫ್ಲೈನ್ ನಾನು ಮಾಡ್ತಿದ್ದೆ, ಇದು 2016-17 ಟೈಮಲ್ಲಿ. ಅವಳಿಗೆ ಆಲ್ರೆಡಿ ಯಾರು ಸೀನಿಯರ್ಸ್ ಹೇಳಿದ್ರು ಹಿಂಗಿರುತ್ತೆ ಅಂತ, ಮನೇಲೆ ಪ್ರಾಕ್ಟೀಸ್ ಮಾಡಿದ್ಲು ಅವಳು. ಅವಳಿಗೆ ನಂಬರ್ ಸೀರೀಸ್ ಬರ್ತಿರ್ಲಿಲ್ಲ. ಅವಳು ಅದನ್ನೇ ತಲೆ ಹಿಡ್ಕೊಂಡಿದ್ದಾಳೆ, ನಂಬರ್ ಸೀರೀಸ್ ಅಂದ್ರೆ ಟಫ್ ಅಂತ ಹೇಳಿ. ಆ ನಂಬರ್ ಸೀರೀಸ್ ಟಫ್ ಅಂತಂದ್ರೆ ಅವಳು ನನ್ನ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಬಂದು, ಸರ್ ನಂಬರ್ ಸೀರೀಸ್ ಯಾವಾಗ ತಗೋತೀರಾ ಸರ್ ಅಂತ. ಯಾಕೆ ಅಂದ್ರೆ, ಸರ್ ಅದನ್ನ ಬಹಳ ಟಫ್ ಆಗುತ್ತೆ, ಅದನ್ನ ಹೇಳಿ ಸರ್ ತಗೊಳ್ಳಿ ಅಂತ.
ಆಯ್ತು, ಅವಳು ಆಲ್ರೆಡಿ ಮೊದಲೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ಲು. ನಾನು ಅದನ್ನ ಹೇಳಿದ್ಮೇಲೂ ಅವಳ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಆನ್ಸರ್ ಮಾಡ್ತಿದ್ಲು, ಅವಳು ಮಾಡ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ನೀವು ಪದೇ 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 ಏನ್ ಹೇಳ್ತೀರಾ, ನಿಮ್ಮ ಮೈಂಡ್ ಅದನ್ನ ನಿಜ ಅಂತ ನಂಬಿ ನಿಮ್ಗೆ ಅದನ್ನೇ ಮಾಡುತ್ತೆ. ಆಯ್ತಾ? ಇನ್ನು ಮೇಲೆ ನೀವು ಯಾವತ್ತೂ ನೆಗೆಟಿವ್ ಮಾತಾಡೋ ಹಾಗಿಲ್ಲ. ಯಾವುದೇ ಸಬ್ಜೆಕ್ಟ್ ಇರ್ಲಿ ರೀ ನಿಮಗೆ ಆಮೇಲೆ ಚಮತ್ಕಾರ ಅನ್ಸುತ್ತೆ, ಹೌದಲ್ಲ, ಅಯ್ಯೋ ಇಷ್ಟೇನಾ ಅಂತ. ಇಷ್ಟೇ ನಮ್ಮ ಮೈಂಡ್ಗೆ ನಾವು ಫೂಲ್ ಮಾಡ್ಬೇಕು. ಆಮೇಲೆ ಇನ್ನೊಂದು, ಈ ನಿಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ, ಈ ಸ್ಟೂಡೆಂಟ್ಸ್ ಅಲ್ಲಿ ಈ ಪಶ್ಚಾತ್ತಾಪ. ನೀವು ಅನ್ಕೊಂಡಿರ್ತೀರಿ ಇವತ್ತು ನಾನು 11ರಿಂದ 1 ಗಂಟೆ ಒಳಗೆ ಇದನ್ನ ಓದ್ಬೇಕು ಅಂತ. ಅಚಾನಕ್ ಏನೋ ಒಂದು ಊರಿಂದ ಕಾಲ್ ಬರುತ್ತೆ, ಅಥವಾ ನಿಮ್ಗೆ ಯಾರೋ ಒಬ್ರು ಊರಿಂದ ಬಂದು ಸ್ವಲ್ಪ ನನಗೆ ಇಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ಬಿಡ್ತಾರೆ. ಆ 2 ತಾಸು ನೀವು ಅನ್ಕೊಂಡಿರೋ ಟೈಮ್ ಟೇಬಲ್ ಆಗೋದಿಲ್ಲ. ಆಯ್ತಾ? ಬೆಳಗ್ಗೆ 4 ಗಂಟೆ ಎದ್ದು ಎಲ್ಲ ಓದಿ ಎಲ್ಲ ಮಾಡಿರ್ತೀರಾ. ಆ 2 ತಾಸು ಆಗಿಲ್ಲ ಅನ್ನೋ ಕಾರಣಕ್ಕೆ ಫುಲ್ ನಿಮ್ದು ಮೂಡ್ ಆಫ್ ಆಗಿರುತ್ತೆ. ನಮ್ಮ ಮೈಂಡ್ ಹೆಂಗೆ ಅಂತಂದ್ರೆ 99 ಒಳ್ಳೆ ಕೆಲಸ ಮಾಡಿದ್ರ ಬಗ್ಗೆ ಹೇಳಲ್ಲ, ಒಂದೇನಾದ್ರೂ ತಪ್ಪು ಮಾಡಿದ್ರೆ ಇದನ್ನೇ ಕೊರಗಿಸುತ್ತೆ. ನಿಜ ತಾನೇ ಇದು? ಈ 99 ಬಗ್ಗೆ ಶಬಾಷ್ ಅಂತ ಹೇಳಲ್ಲ, ಆ ಒಂದು ತಪ್ಪಾದ್ರೆ ಅದ್ರ ಬಗ್ಗೆ ಹೇಳುತ್ತೆ. ಹಂಗಾದ್ರೆ ನೀವು ಮೈಂಡ್ ಹೇಳಬೇಕು ಪದೇ ಪದೇ, ಇಲ್ಲ ಬಿಡ ಇವತ್ತು ಹೋದ್ರು ಹೋಗ್ಲಿ ಬಿಡು ಏನಿಲ್ಲ ನೆಕ್ಸ್ಟ್. ಹಿಂಗ್ ನೀವ್ ಹೇಳ್ತಾ ಹೋದ್ರೆ ಮೈಂಡ್ ಅವಾಗ ಗೊತ್ತಾಗುತ್ತೆ, ಓ ಕೊರಗಬಾರ್ದು. ನೀವ್ ಏನಾದ್ರೂ ನಿಮ್ ವೀಕ್ನೆಸ್ ಮೈಂಡ್ ಗೊತ್ತಾಯ್ತು ಅನ್ಕೊಳ್ರಿ, ಓ ಈ ಮನುಷ್ಯನಿಗೆ ಇದು ವೀಕ್ನೆಸ್, ಇವ್ನ್ ಏನಾದ್ರೂ ಒಂದು ತಪ್ಪು ಮಾಡ್ಬಿಟ್ರೆ ಅದ್ರ ಬಗ್ಗೆ ಇವ್ನು ಕೊರಗ್ತಾನ, ಇವ್ರಿಗೆ ವಿಚಾರ ತಂದ್ಕೊಡ್ಬೇಕು. ತಪ್ಪಾಯ್ತು ಇವತ್ತು ಹಿಂಗ್ ಮಾಡ್ಬಾರ್ದು. ನಿಮ್ಗೆ ಮೈಂಡ್ ತಂದ್ ಥಾಟ್ ತಂದು ಕೊಡ್ತಾ ಇರುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಮೈಂಡ್ ಅನ್ನ ಥಾಟ್ಸ್ ಬರುತ್ತಲ್ಲ ಅಬ್ಸರ್ವ್ ಮಾಡಿ. ನಿಮ್ಗೆ ಏನ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ನಿಮಗ್ ಪದೇ ಪದೇ ಅದನ್ನ ನೀವೇ ಅದಕ್ಕೆ ಟ್ರೈನಿಂಗ್ ಕೊಟ್ಟಿರೋದು. ಈಗ ನೀವೇ ಮಾಡ್ಬೇಕು, ಒಳ್ಳೆ ಬಿಡೋ ಮಾರೆ ಇಂಥವಷ್ಟು. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಎಷ್ಟೋ ಸ್ಟೂಡೆಂಟ್ಸ್ ನೋಡಿದೀನಿ, ಅವ್ನು ಜಾಬೇ ಆಗಲ್ಲ ಅಂತವ್ರೆಲ್ಲ PSI ಪೊಲೀಸ್ ಒಳ್ಳೊಳ್ಳೆ ಜಾಬ್ ಆಗಿದ್ದಾರೆ. ಅಂದ್ರೆ ಯಾಕೆ ಹೇಳ್ರಿ, ಈ ತರ ಬಂಡ ಧೈರ್ಯ ಹಿಂಗಿರ್ಬೇಕು, ಬಿಡ ನಾ ಮಾಡ್ತೀನಿ ಅಂತ. ಕೆಲವರು ಬಹಳ ಸೀರಿಯಸ್ ಆಗಿ ಓದ್ತಾರೆ, 18 ತಾಸು ಓದೋರು ಅವ್ರು ಜಾಬೇ ಆಗ್ತಿಲ್ಲ. ಚಿಕ್ಕ ಪುಟ್ಟ ನೀವೇನ್ ತಪ್ಪು ಮಾಡ್ತಿರಲ್ಲ ಅದು ಇನ್ಮೇಲೆ ನೀವು ಮಾಡಲ್ತಾನೆ ಇದು. ಏನೇ ಆಯ್ತು ಅನ್ಕೊಳ್ಳಿ ಮಿಸ್ಟೇಕ್, ಹೋಗ್ಲಿ ಬಿಡ, ತಲೆ ಕೆಡಿಸ್ಕೊಳಂಗಿಲ್ಲ. ಯಾರು ಪರ್ಫೆಕ್ಟ್ ಇಲ್ಲ, ಯಾರು ಸಾಚ ಇಲ್ಲ. ಆಯ್ತಾ? ಆಯ್ತು ಮಿಸ್ಟೇಕ್ ಅಂತ ಈ ತರ ಮಾಡ್ತೀರಾ, ಓಕೆ ಜಾಣ ಮರಿಗಿದ್ರಿ. ಸಕ್ಷಮ್ ತನ್ನ ಸ್ನೇಹಿತನಿಗೆ ನಿಧಿಯನ್ನ ಪರಿಚಯಿಸುತ್ತಾ ಹೇಳ್ತಾನೆ, ಅವಳು ನನ್ನ ತಂದೆಯ, ನೋಡಿ ಅವಳು ಯಾರು ಅಂದ್ರೆ ನನ್ನ ಅಂದ್ರೆ ಯಾರು, ಸಕ್ಷಮ್. ನನ್ನ ತಂದೆಯ ಹೆಂಡತಿ. ನನ್ನ ತಂದೆಯ ಹೆಂಡತಿ ಅಂದ್ರೆ ನನ್ನ ತಾಯಿ. ನನ್ನ ತಾಯಿಯ ಒಬ್ಬನೇ ಮಗ. ನನ್ನ ತಾಯಿಯ ಒಬ್ಬನೇ ಮಗ ಅಂದ್ರೆ ನಾನೇ. ಸಕ್ಷಮ್ ಹೇಳ್ತಾನೆ, ನನ್ನ ತಂದೆಯ ಹೆಂಡತಿ ನನ್ನ ತಾಯಿ, ನನ್ನ ತಾಯಿಯ ಒಬ್ಬನೇ ಮಗ ಅಂದ್ರೆ ನಾನೇ ನನ್ನ ತಾಯಿಯ ಒಬ್ಬನೇ ಮಗ. ಹಾಗಾದ್ರೆ ಒಬ್ಬನೇ ಮಗ ಅಂದ್ರೆ ನಾನೇ, ಮಗನ ಮಗಳು, ಓಕೆ ನನ್ನ ಮಗಳು ಅವಳು. ಹಾಗಾದ್ರೆ ಆ ನಿಧಿ ಇದಾಳಲ್ಲ, ಅವಳು ನನ್ನ ಮಗಳು. ನೋಡಿ ಏನ್ ಹೇಳ್ತಾನೆ, ಅವಳು ನಿಧಿ ನನ್ನ ತಂದೆ ಅಂದ್ರೆ ಸಕ್ಷಮ್ನ ತಂದೆಯ ಹೆಂಡತಿ. ತಂದೆಯ ಹೆಂಡತಿ ಅಂದ್ರೆ ತಾಯಿ. ತಾಯಿಯ ಒಬ್ಬನೇ ಮಗ ಅಂದ್ರೆ ಸಕ್ಷಮೇ ಅವ್ರ ತಾಯಿಯ ಒಬ್ಬನೇ ಮಗ. ಸೊ ಅವನ ಮಗಳು ನಿಧಿ. ಹಾಗಾದ್ರೆ ಸಕ್ಷಮ್ ನಿಧಿಗೆ ಏನಾಗ್ಬೇಕು, ಸಕ್ಷಮ್ ನಿಧಿಗೆ ತಂದೆ ಆಗಬೇಕು. ಸಕ್ಷಮ್ ನಿಧಿಗೆ ತಂದೆ ಆಗಬೇಕು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಟೈಪ್ ನೋಡೋಣ. ಸೊ ಇದು ಸ್ಟೇಟ್ ಗೌರ್ಮೆಂಟ್ ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ತುಂಬಾ. PSI ದಲ್ಲಿ ಒಂದು ಸರಿ ಕೇಳಿದ್ದ ನೋಡಿ, ಒಂದು ಯಾವುದೋ ಒಂದು ಕ್ವಶನ್ ಪೇಪರ್ ಅಷ್ಟೇ ಬಂದಿತ್ತು. ಬಟ್ SSC ಎಕ್ಸಾಮ್ ತುಂಬಾನೇ ಇಂಪಾರ್ಟೆಂಟ್. ನಾನು ನಿಮ್ಗೆ 90% ಗ್ಯಾರಂಟಿ ಕೊಡ್ತೀನಿ ಈ ಕ್ವಶನ್ ಬರುತ್ತೆ ಅಂತ ಹೇಳಿ. ಆಯ್ತಾ? ಫಸ್ಟ್ ಸೆಕೆಂಡ್ ಟೈಪ್ ಕೇಳ್ಬೋದು, ಬಟ್ ಈ ಕ್ವಶನ್ 90% ಚಾನ್ಸ್ ಇದೆ ಬರೋದು. ಸರಿ, ಕೋಡೆಡ್ ಸಂಬಂಧ ಅಂದ್ರೆ ಏನು? ಈಗ ನಿಮ್ಗೆ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಅವನು ಇನ್ಫಾರ್ಮೇಶನ್ ಕೊಡಲ್ಲ. ಈ ತರ A+B ಅಂದರೆ A ಯು B ಯ ಸಹೋದರಿ, A-B ಅಂದರೆ A ಯು B ಯ ಮಗಳು, ಹಿಂಗ ಕೋಡ್ ಕೊಡ್ತಾನೆ. ಏನ್ ಕೋಡ್? ಪ್ಲಸ್ ಅಲ್ಲಿ ಕೊಡ್ತಾನೆ, ಮೈನಸ್ ಅಲ್ಲಿ ಕೊಡ್ತಾನೆ, ಇಂಟುದಲ್ಲಿ ಡಿವಿಷನ್ ಅಲ್ಲಿ ಕೊಡ್ತಾನೆ. ಸೊ ನೀವು ಸಾಲ್ವ್ ಮಾಡ್ಬೇಕು. ಈಗ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ A+B ಅಂದ್ರೆ ಕೊಟ್ಟಿದ್ದಾನೆ, A-B. ಇಲ್ಲಿ ನೋಡಿ V+U ಅಂತ ಕೊಟ್ಟಿದ್ದಾನೆ. ಈಗ V+U ಅಂತಂದ್ರೆ ನೀವು ಪ್ಲಸ್ ನೋಡ್ಬೇಕು. ಈ A+B ಜಾಗದಲ್ಲಿ V+U ಹಾಕ್ಬೇಕು. ಹಂಗಂದ್ರೆ V+U ಹಾಕಿದ್ರೆ A ಮತ್ತೆ B ಜಾಗದಲ್ಲಿ V ಮತ್ತೆ U ಹಾಕ್ಬೇಕು. VU U ಯ ಸಹೋದರ, VU U ಯ ಸಹೋದರ. ಓಕೆ, ಹಾಗಾದ್ರೆ ಇಲ್ಲಿ ತಗೊಳ್ಳಿ, VU U ಯ ಸಹೋದರ. AB ಜಾಗದಲ್ಲಿ VU ಹಾಕ್ಬೇಕಷ್ಟೇ. ನೆಕ್ಸ್ಟ್ ಆಯ್ತಾ? ಇದು ನೆಕ್ಸ್ಟ್ U ಇಂಟು Q ಇದೆ, U ಇಂಟು Q ಇದೆ. ಓಕೆ, ಸಹೋದರಿ ಅಲ್ಲ. ಓಕೆ, ಇದು ಸಹೋದರಿ ಇದೆ. U ಇಂಟು Q ಇಂಟು ಎಲ್ಲಿದೆ? ಇಲ್ಲಿದೆ ನೋಡಿ. ಈ U ಇಂಟು Q
ಯು ಇಂಟು ಕ್ಯೂ. ಇನ್ ಚೇಂಜ್ ಮಾಡ್ಬಿಡಿ, ಇದನ್ನ ಯು ಮಾಡ್ಕೊಳ್ಳಿ, ಇದನ್ನ ಕ್ಯೂ ಮಾಡ್ಕೊಳ್ಳಿ. ಯು ಇಂಟು ಕ್ಯೂ ಅಂದ್ರೆ ಯು ಯು ಕ್ಯೂ ಯ ಸಹೋದರ. ಅಂದ್ರೆ ಯು ಕ್ಯೂ ಸಹೋದರ. ಓಕೆ, ನೆಕ್ಸ್ಟ್ ಏನಿದೆ? ಕ್ಯೂ ಮೈನಸ್ ಟಿ. ಕ್ಯೂ ಮೈನಸ್ ಟಿ, ಮೈನಸ್ ಏನಿದೆ ಅಲ್ಲಿ ತಗೊಳ್ಳಿ. ಕ್ಯೂ ಮೈನಸ್ ಟಿ. ಕ್ಯೂ ಮೈನಸ್ ಟಿ ಅಂದ್ರೆ ಕ್ಯೂ ಯು ಟಿ ಯ ಮಗಳು. ಕ್ಯೂ ಯು ಟಿ ಯ ಮಗಳು. ಕ್ಯೂ ಇದಲ್ಲ, ಇವರು ಟಿ ಯ ಮಗಳು. ನೆಕ್ಸ್ಟ್ ಏನಿದೆ? ಟಿ ಡಿವೈಡ್ ಬೈ ಆರ್ ಇದೆ. ಅಂದ್ರೆ ಟಿ ಡಿವೈಡ್ ಬೈ ಆರ್. ಡಿವಿಷನ್ ಎಲ್ಲಿದೆ ನೋಡಿ? ಹಾ, ಇಲ್ಲಿದೆ. ಟಿ ಡಿವೈಡೆಡ್ ಬೈ ಆರ್ ಎಂದರೆ ಟಿ ಯು ಆರ್ ಯ ಗಂಡ. ಟಿ ಯು ಆರ್ ಗಂಡ. ಟಿ ಇದಲ್ಲ, ಆರ್ ಗಂಡ ಅಂದ್ರೆ ಆರ್ ಹೆಂಡತಿ ಆಗ್ಬೇಕು. ಓಕೆ, ಡೈರೆಕ್ಟ್ ಕೋಡ್ ಕೊಡಲ್ಲ, ನಮ್ಮ ಕೋಡ್ ನಾವು ಅದನ್ನ ಕೋಡ್ ಮಾಡಬೇಕು. ನೆಕ್ಸ್ಟ್ ಆರ್ ಪ್ಲಸ್ ಪಿ. ಆರ್ ಪ್ಲಸ್ ಪಿ. ಪ್ಲಸ್ ಎಲ್ಲಿದೆ? ಇಲ್ಲಿದೆ, ಮತ್ತೆ ಇಲ್ಲಿಗೆ ಹೋಗ್ಬೇಕು ನಾವು. ಪ್ಲಸ್ ಆರ್ ಪ್ಲಸ್ ಪಿ ಅಂದರೆ ಆರ್ ಯು ಪಿ ಯ ಸಹೋದರಿ. ಆರ್ ಯು ಪಿ ಯ ಸಹೋದರಿ. ಆರ್ ಪಿ ಯ ಸಹೋದರಿ. ಓಕೆ, ನೆಕ್ಸ್ಟ್ ಪಿ ಇಂಟು ಎಸ್ ಇದೆ. ಪಿ ಇಂಟು ಎಸ್ ಇದೆ, ಮತ್ತೆ ಇಂಟು ಹೋಗಿ. ಇಂಟು ಎಲ್ಲಿದೆ? ಹಾ, ಇಲ್ಲಿದೆ. ಇಂಟು ಇಲ್ಲಿದಲ್ಲ, ಇದನ್ನ ತೆಗೆದುಬಿಡಿ. ಪಿ ಇಂಟು ಎಸ್ ಎಂದರೆ ಪಿ ಯು ಎಸ್ ಯ ಸಹೋದರ. ಪಿ ಯು ಎಸ್ ಯ ಸಹೋದರ. ಓಕೆ, ಪಿ ಎಸ್ ಯ ಸಹೋದರ. ಓಕೆ, ಸರಿ. ಈಗ ಆಯ್ತಾ ಈ ಕ್ವಶನ್ ಅಲ್ಲಿ ಏನು? ಹಾಗಾದ್ರೆ ಪಿ ಗೆ ವಿ ಏನಾಗ್ಬೇಕು? ಈ ಪಿ ಗೆ ವಿ ಏನಾಗ್ಬೇಕು? ಓಕೆ, ಹೌ ಈಸ್ ಪಿ ರಿಲೇಟೆಡ್ ಟು ವಿ? ನೋಡಿ, ನೀವೇ ಹೇಳಿ. ಪಿ ಗೆ ವಿ ಏನಾಗ್ಬೇಕು? ಇವರು ಸಹೋದರಿ, ಸಹೋದರಿಯ ಗಂಡ ಅಂದ್ರೆ ಸಹೋದರಿಯ ಗಂಡ. ಓಕೆ, ಸೊ ಅವ್ರ ಮಕ್ಕಳು ಅಂದ್ರೆ ಸಹೋದರಿಯ ಗಂಡನ ಮಕ್ಕಳು ಅಂದ್ರೆ ಒಂದೇ. ಇವ್ರಿಗೂ ಮಕ್ಕಳು ಆಗ್ತಾರೆ. ಈ ಗಂಡನ ಮಗ ಅಂದ್ರೆ ಮತ್ತೆ ಇವ್ರಿಗೂ ಮಕ್ಕಳ ಆಗ್ಬೇಕಲ್ಲ. ಸೊ ಇವರಿಗೆ ಈ ಮೂವರು, ಇವ್ರಿಬ್ರಿಗೂ ಮಕ್ಕಳು. ಇವರು ಗಂಡ ಹೆಂಡತಿ, ಇವರು ಅವ್ರ ಮಕ್ಕಳು ಇವರು. ಹಂಗಾದ್ರೆ ಪಿ ಗೆ ಸಹೋದರಿ ಯಾರು? ಸಹೋದರಿಯ ಮಗಳು. ಪಿ ಗೆ ವಿ ಏನಾಗ್ಬೇಕು? ಪಿ ಗೆ ವಿ ಏನಾಗ್ಬೇಕು? ಏನ್ರಿ ಆಪ್ಷನ್ ಇಲ್ಲ. How is P related to V? Okay, how P is related to V? Actually, how is P related to? ಇಲ್ಲಿ P ಯು V ಗೆ ಏನಾಗಬೇಕು? Actually, P ಯು V ಗೆ ಏನಾಗಬೇಕು? ಇಲ್ಲಿ ಕ್ವಶನ್ ಇರೋದು ಇಂಗ್ಲಿಷ್ ಅಲ್ಲಿ ಇರೋ ತರ ಟ್ರಾನ್ಸ್ಲೇಟ್ ಆಗಿಲ್ಲ ಇದು. P ಯು V ಗೆ ಏನಾಗಬೇಕು? ಇಲ್ಲಿ ಕ್ವಶನ್ ಕೇಳಿದ್ದು ಈ P ಇದಾನಲ್ಲ, ಇವನು V ಗೆ ಏನಾಗಬೇಕು ಅಂತ ಕ್ವಶನ್ ಇದೆ. ಆಯ್ತಾ? ಪಿ ಯು ವಿ ಗೆ ಏನಾಗ್ಬೇಕು? ಸರಿ, ಏನಾಗ್ಬೇಕ್ರಿ? ಇವರು ತಂದೆ, ಇವರು ತಾಯಿಯ ಸಹೋದರ. ತಾಯಿಯ ಸಹೋದರ ಅಂತಂದ್ರೆ ಅದು ಸೋದರ ಮಾವ ಆಗ್ತಾರೆ. ಸೋದರ ಮಾವ ತಾಯಿ ಅಲ್ಲ. ಇಲ್ಲಿದೆ ನೋಡಿ, ತಾಯಿಯ ಕಡೆಯಿಂದ ಸೋದರ ಮಾವ. ಸರ್, ತಂದೆ ಕಡೆ ಸೋದರ ಮಾವ ಹೆಂಗಾಗ್ತಾನೆ? ಆಗಲ್ಲ. ಅಂದ್ರೆ ಏನ್ ಗೊತ್ತ್ರಿ, ಅಂಕಲ್ ಅಂತಾರಲ್ಲ, ಪ್ಯಾಟರ್ನಲ್ ಅಂಕಲ್ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ. ಇದು ಸೋದರ ಮಾವ ಅಂತೂ ಆಗದೇ ಇಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಇದು ತಂದೆ ಕಡೆಯಿಂದ. ತಾಯಿ ಕಡೆಯಿಂದ ಚಿಕ್ಕಮ್ಮ ದೊಡ್ಡಮ್ಮ ಇದು ಅತ್ತೆ ಆಗಲ್ಲ. ಸೋದರ ಮಾವ ತಾಯಿಯ ಕಡೆಯಿಂದ ಸೋದರ ಮಾವ ಆಗ್ತಾನೆ. ಇದು ಅರ್ಥ ಆದ್ರೆ ಟ್ರೂ ಕೂಡ ನಿಮ್ಗೆ ಒಂದು ಕ್ವಶನ್ ಕೊಡ್ತೀವಿ. ಓಕೆ, ಈಗ ನೀವು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮ್ಗೆ ಇದು ಪರ್ಫೆಕ್ಟ್ ಆಗುತ್ತೆ. ಆಯ್ತಾ? ಸರಿ, ಇದು ಪಿ ಯು ವಿ ಗೆ ಏನಾಗಬೇಕು?
ಕೊಡ್ಲಪ್ಪ ಅವನು. ಪೋಲ್ ಬಂತು. ಓಕೆ, ಈಗ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಳ್ಳಿ ಹೆಂಗ್ ಸಾಲ್ವ್ ಮಾಡೋದು. ಜೆ ಪ್ಲಸ್ ಟಿ ನ ಇಲ್ಲಿ ತಗೊಳ್ಳಿ. ಜೆ ಪ್ಲಸ್ ಟಿ ಅಂದರೆ ಜೆ ಯು ಟಿ ಅವರ ತಂದೆ, ಜೆ ಟಿ ಅವರ ತಂದೆ. ಆಯ್ತಾ, ಅದೇನ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟಿ ಪರ್ಸೆಂಟೇಜ್ ಎನ್, ಟಿ ಪರ್ಸೆಂಟೇಜ್ ಎನ್, ಟಿ ಪರ್ಸೆಂಟೇಜ್ ಎನ್, ಟಿ ಯು ಎನ್ ರ ಸಹೋದರ, ಟಿ ಯು ಎನ್ ರ ಸಹೋದರ. ಓಕೆ, ಇಲ್ಲೇನಿತ್ತು ತಂದೆ ಇತ್ತಲ್ಲ, ಇದು ತಂದೆ ಇದ್ರೆ ಬಾಕ್ಸ್ ಅಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಮತ್ತೆ ಎನ್ ಡಾಲರ್ಸ್, ಸಾರಿ ಎನ್ ಪರ್ಸೆಂಟೇಜ್ ಸಿ, ಮತ್ತೆ ಎನ್ ಸಿ ಯ ಸಹೋದರ. ನೆಕ್ಸ್ಟ್ ಸಿ ಸ್ಟಾರ್ ಇದೆ, ಸಿ ಸ್ಟಾರ್ ಎಲ್, ಸಿ ಸ್ಟಾರ್ ಎಲ್, ಸಿ ಎಲ್ ಅವರ ಮಗಳು, ಸಿ ಎಲ್ ಅವರ ಮಗಳು, ಸಿ ಎಲ್ ಅವರ ಮಗಳು. ಸೊ ಹಂಗಂದ್ರೆ ಇವ್ರು ನೋಡಿ, ಇವ್ರು ಸಹೋದರ ಸಹೋದರಿ, ಇವ್ರ ಮಗಳು ಅಂದ್ರೆ ಇವ್ರಿಬ್ರು ಗಂಡ ಹೆಂಡತಿ ಆಗ್ತಾರೆ. ಇದು ಕಾಮನ್ ಸೆನ್ಸ್. ಇವ್ರ ಮಗ, ಇವ್ರ ಮಗಳು, ಅಣ್ಣ ತಂಗಿ ಅಂತಂದ್ರೆ ಇವರಿಬ್ರು ಗಂಡ ಹೆಂಡತಿ ಆಗ್ಬೇಕು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಏನಿದೆ, ಎಲ್ ಸ್ಟಾರ್ ಎಸ್. ಸ್ಟಾರ್ ಅಂದ್ರೆ ಏನ್ರಿ? ಸ್ಟಾರ್ ಅಂದ್ರೆ ಎಲ್ ಸ್ಟಾರ್, ಎಲ್ ಸ್ಟಾರ್ ಎಸ್. ಇಲ್ಲೇನಿತ್ತು, ಸಿ ಸ್ಟಾರ್ ಎಲ್. ಓಕೆ, ಸಿ ಸ್ಟಾರ್, ಸಿ ಎಲ್ ರ ಮಗಳಿತ್ತು. ಹಂಗಾದ್ರೆ ಎಲ್ ಸ್ಟಾರ್ ಎಸ್ ಅಂದ್ರೆ ಎಲ್ ಎಸ್ ರ ಮಗಳು, ಎಲ್ ಎಸ್ ರ ಮಗಳು. ಓಕೆ, ಕ್ವಶನ್ ಏನು? ಎಸ್ ಜೆಗೆ, ಎಸ್ ಗೆ ಜೆ ಹೇಗೆ ಸಂಬಂಧ? ಓಕೆ, ಎಸ್ ಗೆ ಜೆ ಏನಾಗ್ಬೇಕು? ಇವಳು ಮಗಳ ಗಂಡ ಅಳಿಯ ಆಗ್ತಾನೆ. ಇವನು ಮಗಳ ಗಂಡ, ಇವನು ಅಳಿಯ ಆಗ್ತಾನೆ. ಓಕೆ, ಅರ್ಥ ಆದ್ರೆ ಟ್ರೂ ಕೊಡು. ಓಕೆ, 89%. ಸರಿ, ಈಗ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ, ಟ್ರೈ ಮಾಡಿ. ನೆನಪಿಟ್ಕೊಳ್ಳಿ, ಇಲ್ಲಿ ಇವ್ರ ಮಗ, ಇವ್ರ ಮಗಳು, ಇವರು ಸಹೋದರ ಸಹೋದರಿ ಅಂದ್ರೆ ಇವರಿಬ್ರು ಗಂಡ ಹೆಂಡತಿ ಆಗ್ತಾರೆ. ಓಕೆ, ಇಲ್ಲಿ ಇವ್ರ ಮಗಳು ಇವಳು, ಇವ್ರ ಮಗಳು ಇವರು. ಸೊ ಎಸ್ ಏನಾಗ್ತಾರೆ? ಎಸ್ ಮಾವ ಆಗ್ಬೋದು, ಅತ್ತೆ ಆಗ್ಬೋದು. ಆಯ್ತಾ, ಬಟ್ ಇವರಿಗೆ ಅಜ್ಜ ಅಥವಾ ಅಜ್ಜಿ, ಇವರಿಗೆ ತಂದೆ ಅಥವಾ ತಾಯಿ, ಇವರಿಗೆ ಮಾವ ಅಥವಾ ಅತ್ತೆ ಆಗ್ತಾರೆ, ಬಟ್ ಇವರಿಗೆ ಅಳಿಯ ಆಗ್ತಾನೆ. ಓಕೆ, ಲಾಸ್ಟ್ ಕ್ವಶನ್ ತಗೊಳ್ಳಿ. ಯಾಕೆ? ಓಕೆ, ನಾನೇ ಸಾಲ್ವ್ ಮಾಡ್ತೀನಿ. ಇಲ್ಲಿ ಓಕೆ, ಇಲ್ಲಿ ಜೆ ಆಗ್ಬೇಕು. J3L
ಓಕೆ, ನಾನು ಸಾಲ್ವ್ ಮಾಡ್ತೀನಿ ನೋಡಿದ್ದು. J3L. ಸೊ J3L, ಜೆ ರವರು ಎಲ್ ಅವರ ಮಗಳು. ಓಕೆ, ಜೆ ಅವರು ಎಲ್ ಅವರ ಮಗಳು, ಜೆ ಅವರು ಎಲ್ ಅವರ ಮಗಳು. ಆಯ್ತಾ? ನೆಕ್ಸ್ಟ್ L9N, L9N, ಎಲ್ ಅವರು ಎನ್ ಅವರ ಸಹೋದರಿ, ಎಲ್ ಅವರು ಎನ್ ಅವರ ಸಹೋದರಿ. ಓಕೆ, ನೆಕ್ಸ್ಟ್ N3O. ಇಲ್ಲಿ ಬನ್ನಿ, ಮತ್ತೆ N3O, ಎನ್ ಅವರು ಓ ಅವರ ಮಗಳು, ಎನ್ ಅವರು ಓ ಅವರ ಮಗಳು. ನೆಕ್ಸ್ಟ್ N3O ಆಯ್ತಾ? ನೆಕ್ಸ್ಟ್ N3O, O5K, 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 O ಕೆ ಅವರ ತಂದೆ, ಓ ಕೆ ಅವರ ತಂದೆ. ಓ ತಂದೆ ಆಗ್ತಾನೆ ಅಂದ್ರೆ ಕೆ ಇಲ್ಲಿ ಬರ್ತಾನೆ. ಓ ಕೆ ಅವರ ತಂದೆ, ಇವ್ರ ತಂದೆನೂ ಹೌದು, ಇವ್ರ ತಂದೆನೂ ಹೌದು, ಇವ್ರ ತಂದೆನೂ ಹೌದು. ಓಕೆ, ಎನ್ ಓ ಓಕೆ ಆಯ್ತು, ಸರಿ. ಈಗ ಜೆ ಅವರು ಕೆಗೆ ಹೇಗೆ ಸಂಬಂಧ? ಜೆ ಅವರು ಕೆಗೆ ಹೇಗೆ ಸಂಬಂಧ? ಇವರು ಸಹೋದರಿಯ ಮಗಳು, ಸಹೋದರಿಯ ಮಗಳು. ಸೊ ಇಲ್ಲಿ ಆಕ್ಚುಲಿ ಸಹೋದರಿಯ ಮಗಳು ಆಗ್ಬೇಕು, ತಾಯಿ ಆಗಲ್ಲ, ಹೆಂಡತಿ ಆಗಲ್ಲ. ಸೊ ಆಪ್ಷನ್ ಸಿ, ಆಪ್ಷನ್ ಸಿ ಇಲ್ಲಿ ನಿರ್ಧರಿಸಲು ಆಗುದಿಲ್ಲ. ಇಲ್ಲಿ ತಂದೆನೂ ತಾಯಿನೂ ಆಗಲ್ಲ, ತಾಯಿನೂ ಅಲ್ಲ, ಇಲ್ಲ ಹೆಂಡತಿನೂ ಅಲ್ಲ, ಮಗಳು ಅಲ್ಲ. ಸೊ ಇದು ನಿರ್ಧರಿಸಲು ಆಗುತ್ತಿಲ್ಲ. ಓಕೆ, ಸರಿ. ಓಕೆ, ಸೊ ಇದು ಅರ್ಥ ಆದ್ರೆ ಟ್ರೂ ಕೊಡಿ. ಪ್ರಾಕ್ಟೀಸ್ ಅಷ್ಟೇ, ಪ್ರಾಕ್ಟೀಸ್ ಮಾಡಿದಷ್ಟು ಪರ್ಫೆಕ್ಟ್ ಆಗ್ತೀವಿ. ಓಕೆ, ಸೊ ಆಮೇಲೆ ಇನ್ನೊಂದು ನೋಡಿ ಏನಾಗುತ್ತೆ. ಆಕ್ಚುಲಿ ನಮ್ ಈ ಏಜ್ ಪ್ರಾಬ್ಲಮ್ ಏನ್ ಗೊತ್ತ್ರಿ, ನಮಗೂ 50 ವರ್ಷ 60 ವರ್ಷ ಆದವ್ರಿಗೂ ಏನ್ ಡಿಫ್ರೆನ್ಸ್? ಸೊ ನಮ್ಮ ಮೈಂಡ್ ಏನಂತಂದ್ರೆ ಈ ಕ್ಷಣದಲ್ಲಿ ಖುಷಿ ಬಯಸ್ತೀವಿ ನಾವು. ಹ್ಯಾಪಿನೆಸ್, ನಮ್ಗೆ ಈಗ ಹ್ಯಾಪಿ, ಈ ಕ್ಷಣದಲ್ಲಿ ಖುಷಿ ಬಯಸ್ತೀವಿ, ಆಯ್ತಾ? ಸೊ ಈ ಕ್ಷಣದಲ್ಲಿ ಖುಷಿ ಬಯಸೋದೇ ಇಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ನೀವು ನಿದ್ದೆಯಿಂದ ಈ ಕ್ಷಣದಲ್ಲಿ ಖುಷಿ ಸಿಗುತ್ತೆ ನಮ್ಗೆ, ಆಯ್ತಾ? ಸ್ಟಡಿ ಮಾಡೋದು ಬಿಟ್ಟು, ಈಗ ನೀವು ಓದೋದು ಬಿಟ್ಟು ಈಗ ನಿದ್ದೆ ಮಾಡಿದ್ರೆ ನಮ್ಮ ಮೈಂಡ್ ಖುಷಿ ಸಿಗುತ್ತೆ. ನೀವು ಓದೋದು ಬಿಟ್ಟು ಇನ್ಸ್ಟಾಗ್ರಾಮ್ ನೋಡಿದ್ರೆ ಖುಷಿ ಸಿಗುತ್ತೆ. ನೀವು ಓದೋದ್ ಬಿಟ್ಟು ನೀವ್ ಯಾವ್ದಾದ್ರು ಗೇಮ್ ಆಡ್ರಿ, ಖುಷಿ ಸಿಗುತ್ತೆ. ನೀವು ಓದೋದ್ ಬಿಟ್ಟು ಮೂವಿ ನೋಡ್ರಿ, ನೀವು ಓದೋದ್ ಬಿಟ್ಟು ಫ್ರೆಂಡ್ಸ್ ಜೊತೆಗೆ ಇದು ಮಾಡಿ, ಖುಷಿ ಸಿಗುತ್ತೆ. ಆದ್ರೆ ಈಗ ನೀವು ಓದಿದ್ರೆ ನಮ್ಮ ಮೈಂಡ್ ಖುಷಿ ಸಿಗಲ್ಲ. ಆದ್ರೆ ಫ್ಯೂಚರ್ ಅಲ್ಲಿ ಮಾತ್ರ ನಿಮ್ಗೆ ಓದಿದ್ರೆ ಖುಷಿ ಸಿಗುತ್ತೆ. ಪ್ರೆಸೆಂಟ್ ಅಲ್ಲಿ ಖುಷಿ ಸಿಗೋದು ಅದು ಮೈಂಡಿಗೆ ಬೇಕಾಗಿರುತ್ತೆ. ಫ್ಯೂಚರ್ ಅಲ್ಲಿ ಖುಷಿ ಅದಕ್ಕೆ ಸಂಬಂಧ ಇಲ್ಲ, ಈ ಕ್ಷಣದಲ್ಲಿ ಖುಷಿ ಬೇಕು. ಇನ್ನೊಂದು ಗೊತ್ತಾ ನಿಮ್ಗೆ, ಮೈಂಡಿಗೆ ಪ್ರೆಸೆಂಟ್ ಫ್ಯೂಚರ್ ಅನ್ನೋದೇ ಗೊತ್ತಿಲ್ಲ. ಇದು ನೆನ್ಪಿಟ್ಕೊಳ್ಳಿ, ಮೈಂಡ್ಗೆ ಪ್ರೆಸೆಂಟ್ ಫ್ಯೂಚರ್ ಅನ್ನೋದೇ ಗೊತ್ತಿಲ್ಲ. ಓಕೆ, ಈಗ ಹೆಂಗೆ ಸರ್, ಹೆಂಗೆ? ಅದಕ್ಕೇನು ರಿಯಾಲಿಟಿ ಯಾವ್ದು ಗೊತ್ತಿಲ್ಲ, ನಮ್ಗೆ ಬಿಡುತ್ತೆ. ಬೇಕಾದ್ರೆ ನೀವು ದೆವ್ವನ್ ಫಿಲ್ಮ್ ನೋಡ್ತೀರಾ, ದೆವ್ವನ್ ಫಿಲ್ಮ್ ನೋಡ್ಬೇಕಾದ್ರೆ ಸಡನ್ ಆಗಿ ನಿಮ್ಗೆ ಭಯ ಆಗಕ್ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ದೆವ್ವ ಅಂತ ಕಲ್ಪನೆ ಮಾಡ್ತೀರಾ. ರಾತ್ರಿ ನೀವು ಫ್ರೆಂಡ್ಸ್ ಜೊತೆ ದೆವ್ವನ್ ಡಿಸ್ಕಷನ್ ಮಾಡ್ತೀರಾ ಅನ್ಕೊಳ್ಳಿ, ರಾತ್ರಿ ನಿಮ್ಗೆ ನಿದ್ದೆ ಬರಲ್ಲ, ಅಥವಾ ಏನೋ ಭಯ ಆಗತ್ತ. ಹೌದಾ? ಯಾಕಂದ್ರೆ ದೆವ್ವನ್ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಮೈಂಡಿಗೆ ಏನ್ ಗೊತ್ತಿಲ್ಲ, ಈಗ ಭಯ, ಅದು ಥಾಟ್ಸ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ, ಆಯ್ತಾ? ಆಮೇಲೆ ಇನ್ನೊಂದು, ಈ ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ, ಫ್ಯೂಚರ್ ಪ್ರೆಸೆಂಟ್ ಅಂತ ಗೊತ್ತಿಲ್ಲ. ಅದಕ್ಕೆ ಏನ್ ಗೊತ್ತಾ, ಈ ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಅವರು ಇವ್ರಿಗೆ ಗೊತ್ತಿದೆ, ಇವ್ರು ಪ್ರತಿಯೊಬ್ಬರ ಮೈಂಡ್ ನ ಫೂಲ್ ಮಾಡ್ಬಿಟ್ರೆ ನಮ್ ಬಿಸ್ನೆಸ್ ಚೆನ್ನಾಗ್ ಮಾಡ್ಬೋದು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ತರ್ತಾರೆ, ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅದನ್ನ ಸೆಲೆಬ್ರಿಟಿಗಳನ್ನ, ಧೋನಿ ತರ್ಬೋದು, ಶಾರುಖ್ ಖಾನ್ ತರ್ಬೋದು, ಈ ಒಳ್ಳೊಳ್ಳೆ ಸೆಲೆಬ್ರಿಟಿ ತರ್ತಾರೆ. ನಮ್ಮ ಮೈಂಡು, ನಾವು ಅವ್ರನ್ನ ಫಾಲೋವರ್ ಆಗಿರ್ತೀವಿ. ಅವ್ರು ನಮ್ಗೇನೋ ಧೋನಿ ಅಂದ್ರೆ ನಮ್ಗೇನೋ ಧೋನಿ, ವಿರಾಟ್ ಕೊಹ್ಲಿ ಅಂದ್ರೆ ಒಂದೇನೋ ಅವ್ರ ಮೇಲೆ ಒಂದು ಒಳ್ಳೆ ಫೀಲಿಂಗ್ಸ್ ಅವ, ನಾವು ಅವ್ರ ಫಾಲೋವರ್ ಇರ್ತೀವಿ. ಅವ್ರು ಬಂದು ಏನಾದ್ರೂ ಆ ಪ್ರಾಡಕ್ಟ್ ನ ತೋರಿಸಿದ್ರೆ ನಮ್ಮ ಮೈಂಡ್ ಆಟೋಮೆಟಿಕ್ ಆಗಿ ನಂಬುತ್ತೆ ಆ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಸೊ ಈಗ ಪರ್ಫ್ಯೂಮ್ ನೋಡಿ, ಈಗ ಫಾಗ್ ಅಡ್ವರ್ಟೈಸ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ಬಿಟ್ರೆ ನಮ್ಮ ಮೈಂಡ್ ಫುಲ್ ಆಗಿ ನಾವೇನ್ ಕೂತೀವಿ. ನಾನು ಹೇಳ್ತಾರದ್, ನಾವು ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ನಾವು ಹೋಗೋದಿಲ್ಲ, ಆಯ್ತಾ, ಅದು ಫಾಗ್ ತರಕ್ಕೆ. ಬಟ್ ನಮ್ಗೆ ಯಾವಾಗ ಅವಶ್ಯಕತೆ ಇರುತ್ತಲ್ಲ, ನಮ್ಗೆ ಅದು ಒಂದು ಬ್ರ್ಯಾಂಡ್ ಅಂತ ಅನ್ಸ್ಬಿಡುತ್ತೆ. ಸೊ ಈಗ ನಾನು ನಿಮ್ಗೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಂಡ್ ಅನ್ನ ಫೂಲ್ ಮಾಡುವಂತ ಕಲೆ ಗೊತ್ತಿದ್ರೆ ನಿಮ್ ಸಕ್ಸಸ್ ಪಕ್ಕ. ಈಗ ಮೈಂಡಿಗೆ
ನಿಮ್ಗೆ ನಿದ್ದೆ ಮಾಡಕ್ ಹೇಳುತ್ತೆ ಮಲಗಿ ಅಂತ. ಸೊ ಮೈಂಡ್ಗೆ ಹೇಳ್ಬೇಕು, ನೀವು ಅವಾಗ ಮಾತಾಡ್ಬೇಕು, ಸ್ವಲ್ಪ ಹೊತ್ತು ಮಾತಾಡ್ರಿ. ಈಗ ನಾನು ಏನಾದ್ರೂ ನೋಡಿದ್ರೆ ಇನ್ಸ್ಟಾಗ್ರಾಮ್, ನೀವು ಬೇಕಾದ್ರೆ ನಾ ಮಾಡಿ ಇವತ್ತು ಓದೋದು ಬಿಟ್ಟು ನೀವೇನ್ ಮಾಡಿ 10 ನಿಮಿಷ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೀವು ಇನ್ಸ್ಟಾಗ್ರಾಮ್ ನೋಡ್ತೀರಾ, ಅದು 1 hour 2 hour ಆಗ್ಬಿಡುತ್ತೆ. ಕರೆಕ್ಟ್? ಏನೋ ನೋಡಕ್ ಹೋಗಿರ್ತೀರ, ಅದು ಹಂಗೆ ಹೋಗ್ಬಿಡುತ್ತೆ. ಸೊ ನೀವು ಅವಾಗ ಹೇಳ್ಬೇಕು, ನೋಡಿ ಈಗ ನಾನು ಈ ಖುಷಿ ಬಯಸಿದ್ರೆ ನನಗೆ ಮುಂದೆ ನನಗೆ ಬೇಕಾಗಿರೋ ಖುಷಿ ಜೀವನ ಪರ್ಯಂತ ಇನ್ನು 30 ವರ್ಷ 40 ವರ್ಷ 50 ವರ್ಷ ನಾನು ಏನ್ ಖುಷಿಯಾಗಿರ್ಬೇಕಲ್ಲ ಆ ಖುಷಿ ಹಾಳಾಗೋಗ್ಬಿಡುತ್ತೆ. ನನಗೆ ಈ ಕ್ಷಣದ ಖುಷಿ ಬೇಡ, ನನಗೆ ಮುಂದಿನ ಖುಷಿ ಬೇಕು. ಹೇಳಿ ಮೈಂಡಿಗೆ, ನನಗೆ ನನ್ ಒಂದು ಜಾಬ್ ಆದ್ರೆ ನನಗೆ ಈ ಜೀವನ ಪೂರ್ತಿ ಒಂದು ಒಳ್ಳೆ ಸರ್ಕಾರಿ ಹುದ್ದೆ ಪಡ್ಕೊಂಡು ಆಮೇಲೆ ಒಳ್ಳೆ ನಮ್ಗೆ ಫ್ಯಾಮಿಲಿನೂ ಫುಲ್ ಸೆಟಲ್ ಇರುತ್ತೆ, ಎಲ್ಲಾ ರೀತಿಯಿಂದ ನಾನು ಸೆಟಲ್ಡ್ ಇರ್ತೀನಿ, ಮುಂದೆ ನನ್ನ ಫ್ಯೂಚರ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಏನಾದ್ರು ನಾನು ಈ ಚಿಕ್ಕ ಖುಷಿಗೆ ಏನಾದ್ರು ಕಾಂಪ್ರಮೈಸ್ ಆದೆ ಅಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಪದೇ ಪದೇ ಹೇಳಿ, ಈಗ ನನಗೆ ಈ ಖುಷಿ ಬೇಡ, ಮಲಗೋಣ ಅಂತ ಹೇಳ್ತಾರೆ ಬೇಡ, ನನ್ ಫ್ಯೂಚರ್ ಖುಷಿ ಬೇಕು ಅಂದ್ರೆ ನಂಗೆ ಈ ನಿದ್ದೆನ ನಾನು ತ್ಯಾಗ ಮಾಡ್ಬೇಕು, ಈ ಇನ್ಸ್ಟಾಗ್ರಾಮ್ ನ ತ್ಯಾಗ ಮಾಡ್ಬೇಕು. ಸೊ ನೀವು ಮೈಂಡ್ ಜೊತೆ ಮಾತಾಡ್ರಿ, ಬಹಳ ಪವರ್ಫುಲ್. ಆಮೇಲೆ ನಿಮ್ದು ಕೆಲವೊಂದು ವೀಕ್ನೆಸ್ ಇರುತ್ತೆ, ನನ್ಗೆ ಗೊತ್ತಿದೆ ಏಜ್ ಅಲ್ಲಿ ನಮ್ಗೆ ಒಂದೊಂದು ವೀಕ್ನೆಸ್ ಇರುತ್ತೆ. ನೀವ್ ಎಷ್ಟೇ ಟ್ರೈ ಮಾಡ್ತೀರಾ ಅದು ಹೋಗಲ್ಲ, ನಾವ್ ಎಷ್ಟೇ ನಾನು ಬಹಳಷ್ಟು ಟ್ರೈ ಮಾಡಿದ್ರೆ ಹೋಗಿರಲ್ಲ. ನೀವು ಕುತ್ಕೊಂಡು ಒಬ್ಬರೇ ಇದ್ದಾಗ ಮಾತಾಡ್ರಿ, ನಾನು ಈಗ ಏನ್ ಮಾಡ್ತಾ ಇದ್ದೀನಲ್ಲ ಇದು ಸರಿನಾ, ನಿಮ್ ಜೊತೆ ಮಾತಾಡ್ರಿ. ಈಗ ನಾನು ಮಾಡಿದ್ರೆ ನನಗೆ ಇದು ಅಡಿಕ್ಷನ್ ಆಗ್ಬಿಡುತ್ತೆ, ಅಥವಾ ಏನೋ ಯಾವ್ದೇ ರೀತಿ, ಈಗ ಯಾಕಂದ್ರೆ ನಮ್ದು ಸುತ್ತಮುತ್ತ ಬರೀ ನೆಗೆಟಿವ್ ಜಾಸ್ತಿ ಇದಾವೆ, ಸೊ ಇದು ಅಡಿಕ್ಷನ್ ಆಗುತ್ತೆ, ಬೇಡ ಈ ಕ್ಷಣ ಬೇಡ. ನೀವು ಮಾತಾಡ್ರಿ, ನೀವು ಏನ್ ಹೇಳ್ತಿರಲ್ಲ ಒಳ್ಳೊಳ್ಳೆ ಮಾತು, ಅದು ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಇವತ್ತಿಂದ ಟ್ರೈ ಮಾಡ್ತಾರೆ, ಇವತ್ತು ನಿಮ್ ಜೊತೆ ಮಾತಾಡ್ತೀರಾ. ಓಕೆ, ಜನ ನಿಮ್ಗೆ ಹುಚ್ಚ ಅನ್ಬೇಕು, ಅವನ ಒಬ್ಬೊಬ್ಬನೇ ಮಾತಾಡ್ತಾನೆ ಅಂತ. ಹುಚ್ಚ ಅನ್ಲಿ, ಸಾಧಕರಿಗೆ ಹುಚ್ಚನೆ ಅಂತಾರೆ ಸ್ಟಾರ್ಟಿಂಗ್, ಸಾಧನೆ ಮಾಡಾದ್ಮೇಲೆ ಫಾಲೋ ಮಾಡ್ತಾರೆ. ಓಕೆ ಸರಿ, ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ, ನೀವು ಇದನ್ನ ಪ್ರಾಕ್ಟೀಸ್ ಮಾಡೋರು ನೋಡಿ, ವಿತ್ ಕೀ ಆನ್ಸರ್ ಕೊಟ್ಟಿದ್ದೀನಿ. ಸೊ ಈ ಕ್ವಶನ್ ಫಸ್ಟ್ ಕೊಟ್ಟಿರ್ತೀನಿ, ನೆಕ್ಸ್ಟ್ ಕೀ ಆನ್ಸರ್, ಕ್ವಶನ್ ನೆಕ್ಸ್ಟ್ ಕೀ ಆನ್ಸರ್, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ. ಸರಿ, ಥ್ಯಾಂಕ್ ಯು. ಲೀಡರ್ ಬೋರ್ಡ್ ತೋರಿಸ್ತಾ ಇದ್ದೀನಿ. ಚೋಟ್ಯ ಅಣ್ಣ ಮೋಟ್ಯ. ಓಕೆ, ಸೋಮೇಶ್, ಶಶಿ, ದೇವರಾಜ್, ಮೌನಿಕಾ, ಅನುಷಾ, ಕುಮಾರ್, ಚಂದ್ರೇಶ್, ವಿನಾಯಕ್, ಸಾಧನ. ಓಕೆ, ಹೇಗಿತ್ರಿ ಕ್ಲಾಸ್? ಡಿಫಿಕಲ್ಟ್ ಅನಿಸ್ತಾ? ನಿಮ್ಗೆ ಒಂದು 10 ದಿನ ಅಷ್ಟೇ ಹೇಳ್ತೀನಿ ನಾನು. 10 ದಿನ ನೀವು ಕರೆಕ್ಟ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಹೋಗಿ, ಆಮೇಲೆ ನಿಮ್ಗೆ ಈಸಿ ಅನ್ಸುತ್ತೆ. ನ್ಯೂ ಇಯರ್ ಏನ್ ಪ್ಲಾನ್ ಮಾಡಿದಿರಿ ಅಂದ್ರೆ, ನಾ ಹೇಳ್ತಾ ಇರೋದು ನ್ಯೂ ಇಯರ್ ಇಂದ ಏನಾದ್ರೂ ಚೇಂಜಸ್ ಆಗ್ಬೇಕು ಅನ್ಕೊಂಡಿದಿರಲ್ಲ? ಓ ರಾಕಿನ, ಓಕೆ. ಚಾಲೆಂಜ್ ಮಾಡಿದ್ದೆ ಸರ್, ಲೀಡರ್ ಬೋರ್ಡ್ ಅಲ್ಲಿ ಬರ್ತೀನಿ ಅಂತ. ಓಕೆ